ಹೆಣ್ಣಾಗಿ ಹುಟ್ಟಕ್ಕೆ ತುಂಬಾನೇ ಅದೃಷ್ಟ ಇರ್ಬೇಕು. ಮೊದ್ಲಿಗೆ ಹೆಣ್ಮಗುನ್ ಪಡಿಯಕ್ಕೆ, ಹೆಣ್ಣಾಗಿರಕ್ಕೆ. ಸೊ ಫಸ್ಟ್ ಆಫ್ ಆಲ್ ಐ ಡೆಫಿನೆಟ್ಲಿ ಫೀಲ್ ಪ್ರೌಡ್ ಅಬೌಟ್ ಇಟ್. ಇಫ್ ಯು ವಾಂಟ್ ಟು ಎಂಜಾಯ್ ಯುವರ್ ಲೈಫ್, ಡೂ ಎವ್ರಿಥಿಂಗ್. ಯಾವ ಅಡಿಗೆ ತೋರಿಸ್ತೀರಾ? ಚಿಕನ್ ಫಿಶ್ ಅಂಟ್ಕೊಂಡೆ ಅದು ತೆಗ್ದಿಟ್ಕೊಂಡ್ಬಿಟ್ರೆ ನೀವು ಪಟ್ ಅಂತ ನೆಕ್ಸ್ಟ್ ಇನ್ನೊಂದ್ 2-3 ಸರಿ ಮಾಡ್ಬಹುದು. ಡೈರೆಕ್ಟ್ ಆಗಿ ಕರೆಂಟ್ ಇಲ್ದೇ ಇದ್ರು, ನಿಮ್ಮಲ್ಲಿ UPS ಇಲ್ದೇ ಇದ್ರೂನು ಪೌಡರ್ ಇದ್ರೆ ಸಾಕು. ಪೌಡರ್. ಮೇಡಮ್, ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು ಮೇಡಮ್? ಸರಸ್ವತಿ ಪುತ್ರರಲ್ಲಿ ಮೊದಲನೇ ಸ್ಥಾನ ಸಂಗೀತಗಾರರಿಗಿದೆ ಅಂತ ಅದನ್ನ ನಿಮಗೂ ಕಲ್ಗಡಿಗೆ ತಗೊಳ್ಳಿ. ಒಂದು ಅದ್ರಲ್ಲಿ ಬರೋ ಅರೋಮಾನೆ ಬೇರೆ, ನೀವ್ ಹೇಳ್ದಂಗೆ ಮಡಿಕೆದು ಮಣ್ಣಿಂದ್ರಲ್ಲೇ ಬರೋ ಅರೋಮಾ ಬೇರೆ, ನಾವ್ ಇದ್ರಲ್ಲಿ ಮಾಡಿದಾಗ ಬರೋದೇ ಬೇರೆ. ಅಲ್ಲಾಡ್ಸಿ 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 ಅಲ್ಲಾಡ್ಸಿ. ಆಮೇಲೆ ಇನ್ನೊಂದೇನಂದ್ರೆ ಒಂಚೂರು ಅರ್ಧ ಬೇಯಿಸ್ಬಿಟ್ಟು ಎತ್ತಿಟ್ಕೊಂಡ್ಬಿಡೋದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ಸ್ ಟು ಯು ಟು. ಮತ್ತೆ ಇಲ್ಲಿ ಮಾಡ್ಕೊಂಡು ತಿಂತಾ ಇದೀನಿ. ಬೇಡೆಂದು ಜರಿದು ನೀ ದೂರ ಹೋದರು. ಹಾಯ್, ಹಲೋ, ನಮಸ್ತೆ ನೆಂಟ್ರೆ. ರಾಘುಸ್ ಕಿಚನ್ಗೆ ಸ್ವಾಗತ, ಸುಸ್ವಾಗತ. ಈ ಸಲ ನಮ್ಮ ರಾಘುಸ್ ಕಿಚನ್ಗೆ ಯಾವ ಗೆಸ್ಟ್ ಬರ್ತಾ ಇದ್ದಾರೆ ನಿಮ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಮಹಿಳಾ ದಿನಾಚರಣೆಯ ಸ್ಪೆಷಲ್ ಎಪಿಸೋಡ್ ಅಂತ ಹೇಳಿ. ಸೊ ಹಾಗಾಗಿ ನನ್ನ ಇವರ ಒಡನಾಟ ಹಲವು ವರ್ಷಗಳಿಂದ ಇದೆ ಅಂಡ್ ತುಂಬಾ ಸ್ಪೆಷಲ್ ಅಂತ ಅನಿಸ್ತಾರೆ. ಯಾಕಂತ ಹೇಳಿದ್ರೆ ಬೀಯಿಂಗ್ ಅ ಲೇಡಿ, ಇಷ್ಟು ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ಕೊಂಡು, ಇಷ್ಟು ವರ್ಷಗಳ ಕಾಲ ಸಾಧನೆ ಮಾಡ್ಕೊಂಡು ಸ್ಟಿಲ್ ಸಾಧನೆ ಮಾಡ್ತಾ ಇರೋದು ನಿಜವಾಗ್ಲೂ ನಮ್ಗೆಲ್ರಿಗೂ ಹೆಮ್ಮೆ ಅನ್ಸುತ್ತೆ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಮೇಡಮ್, ತುಂಬಾ ಖುಷಿ ಆಯ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ನೀವು ನಮ್ಮ ಚಾನಲ್ಗೆ ಖುಷಿ ನಿಮ್ ಜೊತೆ ಮಾತಾಡಕ್ಕೆ, ನಿಮ್ದು ಚಾನಲ್ ಬಟ್ ನಮ್ಮ ರಾಘುಸ್ ಕಿಚನ್ ಅಲ್ಲಿ ನಾವು ಎಲ್ಲ ಊರಿನವರು ಆಲ್ಮೋಸ್ಟ್ ಬಂದಿದ್ದಾರೆ. ಬಟ್ ಇವಾಗ ಒಂದು ಸ್ಪೆಷಲ್ ಅಂತ ಏನಕ್ಕೆ ಅನಿಸ್ತಿದೆ ಅಂತ ಹೇಳಿದ್ರೆ, ನನಗೆ ಇನ್ನೂ ಸ್ಪೆಷಲ್ ಅಂತ ಅನಿಸುತ್ತೆ. ಮಲ್ನಾಡು ಹತ್ತತ್ರ ನಮ್ಮೂರು ಅನ್ನೋದೊಂದು ಇದೆ ಮೇಡಮ್. ಬಟ್ ತುಂಬಾನೇ ಖುಷಿ ಆಯ್ತು. ಹ್ಯಾಪಿ ವಿಮೆನ್ಸ್ ಡೇ. ಥ್ಯಾಂಕ್ ಯು. ನಿಮ್ಮ ಮನೇಲಿ ಇರುವಂತ ಎಲ್ಲಾ ಹೆಣ್ಮಕ್ಳಿಗೂ ತುಂಬಾ ಒಳ್ಳೇದಾಗಿ ಶುಭಾಶಯ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇವಾಗ ನನಗೂ ಸುಮಾರು ಜನ ಹಾಕ್ತಾರೆ, ಮೆಸೇಜ್ ಹಾಕ್ತಾರೆ, ಹ್ಯಾಪಿ ವಿಮೆನ್ಸ್ ಡೇ, ಹ್ಯಾಪಿ ವಿಮೆನ್ಸ್ ಡೇ ಅಂತ. ಅದರ್ ಪಾರ್ಟ್ಗೆ ನನಗೂ ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇವಾಗ ಹುಡುಗಿ ಪಾತ್ರ ಅಷ್ಟೇ ಹಾಕಿಲ್ಲ ನಾನು ಇಷ್ಟು ವರ್ಷ. ಹೆಣ್ಮಕ್ಳು ಪಾತ್ರ ಹಾಕಿ ಹೆಣ್ಮಕ್ಳದ್ದು ಏನೇನ್ ಫೀಲಿಂಗ್ಸ್ ಗಳಿದೆ ಅದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಹೇಗೆ ನನ್ನನ್ನ ಹೊರಗಡೆ ಟ್ರೀಟ್ ಮಾಡ್ತಾರೆ ಅಂದ್ರೆ, ನಾನು ಇದು ನೆಗೆಟಿವ್ ಆಗು ಹೇಳ್ತಾ ಇಲ್ಲ. ಹೌದು, ಇವಾಗ ನೋಡಿ ಕೆಲವೊಬ್ರು ಟಚ್ ಮಾಡಲ್ಲ, ಇಲ್ಲೇ ನಿಂತ್ಕೊಂಡು ಮಾತಾಡೋದೆಲ್ಲ ಇದೆ. ನೀವು ನನ್ನನ್ನು ಆತರ ಟ್ರೀಟ್ ಮಾಡೋದನ್ನ ನೀವು ಹತ್ರದಿಂದ ನೋಡಿದ್ದೀರಾ. ಬಟ್ ನಾನ್ ಕೇಳ್ತಾ ಇರೋದು, ಇಷ್ಟು ವರ್ಷಗಳ ಕಾಲ ನೀವು ಇಷ್ಟು ಸಾಧನೆಗಳನ್ನ ನೀವು ಮಾಡಿದ್ದೀರಾ. ಒಂದು ಹೆಣ್ಣಾಗಿ ಕೆಲವೊಬ್ರಿಗೆ ತುಂಬಾ ಅಂದ್ರೆ, ನೀವು ಸ್ಟಾರ್ಟ್ ಮಾಡಿರೋ ಟೈಮಲ್ಲಿ ಇರುತ್ತೆ ಹೆಣ್ಮಕ್ಳು ಏನು ಅನ್ನೋದು ಇರುತ್ತೆ. ಅದನ್ನೆಲ್ಲ ಕೇಳ್ಕೊಂಡೇ ನೀವು ಇಷ್ಟು ಸಾಧನೆಗಳನ್ನ ನೀವು ಮಾಡಿದ್ದೀರಾ. ನಿಮಗೆ ಏನ್ ಅನ್ಸುತ್ತೆ ಮೇಡಮ್? ಲೈಕ್ ಆಕ್ಚುಲಿ ಹೇಳ್ಬೇಕಂದ್ರೆ ಹೆಣ್ಣಾಗಿ ಹುಟ್ಟಕ್ಕೆ ತುಂಬಾನೇ ಅದೃಷ್ಟ ಇರ್ಬೇಕು. ಮೊದ್ಲಿಗೆ ಹೆಣ್ಮಗುನ್ ಪಡಿಯಕ್ಕೆ, ಹೆಣ್ಣಾಗಿರಕ್ಕೆ. ಸೊ ಫಸ್ಟ್ ಆಫ್ ಆಲ್ ಐ ಡೆಫಿನೆಟ್ಲಿ ಫೀಲ್ ಪ್ರೌಡ್ ಅಬೌಟ್ ಇಟ್. ಓಕೆ, ಬೀಯಿಂಗ್ ವುಮನ್ ಮೊದಲನೇದು. ಆಮೇಲೆ ನೀವು ಹೇಳಿದ್ರಲ್ಲ ಚಾಲೆಂಜಸ್ ಅಂತ, ಅದು ಪ್ರತಿಯೊಬ್ಬರಿಗೂ ಇರುತ್ತೆ. ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಇರ್ಬೋದೇನೋ. ಓಕೆ, ಯಾಕೆಂದ್ರೆ ಇವಾಗ ಮುಂಚೆ ಆಗಿದ್ರೆ ಮನೆ ಒಳಗಡೆ ಇರ್ತಾ ಇದ್ರು, ಅದಷ್ಟೇ ನೋಡ್ಕೊತಾ ಇದ್ರು. ಈಗ ಹಂಗಿಲ್ಲ, ಹೊರಗಡೆ ಪ್ರಪಂಚಕ್ಕೆ ಹೋಗ್ಬೇಕು, ಅದು ಕೆಲಸ ಮಾಡ್ಬೇಕು, ಮನೆಗೆ ಬಂದ್ಬಿಟ್ಟು ಮನೆ ಮಕ್ಕಳು ಎಲ್ಲ ನೋಡ್ಕೊಬೇಕು, ಅತ್ತೆ ಮಾವ ಇದ್ರೆ ಅವ್ರನ್ನ ನೋಡ್ಕೊಬೇಕು, ಪ್ಲಸ್ ಅವ್ಳು ಸಾಧನೆ ಮಾಡ್ಬೇಕು. ಹಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಚಾಲೆಂಜ್ ಇರುತ್ತೆ. ಬಟ್ ನಾನು ನೋಡಿರೋದ್ ಮಟ್ಟಿಗೆ ನೀವು ಬ್ಯುಸಿ ಇರ್ತೀರಾ. ಲೈಕ್ ಏನಾದ್ರೂ ಒಂದು ಕೆಲಸದಲ್ಲಿ ನೀವು ಆಕ್ಯುಪೈ ಇರ್ತೀರಾ. ಅಂಥದ್ರಲ್ಲಿ ಫ್ಯಾಮಿಲಿ, ಮನೆ, ಮಕ್ಕಳು, ಅದೆಲ್ಲ ಅದು ಒಂಥರ ಚಾಲೆಂಜ್. ಅಂದ್ರೆ ಲೈಕ್ ಅವ್ರಿಗೆ ನಾವು ನಮ್ಮ ಟೈಮ್ ಕೊಡ್ಲೇಬೇಕು. ಲೈಕ್ ನಾವು ಇವಾಗ ನೀವು ಹೊರಗಡೆ ಜನರಿಗೆ ಲೈಕ್ ಶಮಿತಾ ಮಲ್ನಾಡ್ ಅನ್ನೋದೊಂದು ಇರತ್ತಲ್ವಾ, ಮನೆಯಲ್ಲೂ ಆ ಶಮಿತಾ ಮಲ್ನಾಡ್ ಹೇಗಿರ್ತಾರೆ ಅನ್ನೋದು ಕಂಪ್ಲೀಟ್ಲಿ ಇಟ್ಸ್ ಆಪೋಸಿಟ್ ಸೈಡ್ ಅಂತ ಹೇಳ್ಬೋದು. ಅಲ್ಲಿ ಬೇರೆ ತರ ಇರ್ಬೇಕಂದ್ರೆ, ಮನೆಗೆ ಬಂದಾಗ ತಾಯಿಯಾಗಿ, ಹೆಂಡತಿಯಾಗಿ, ಅತ್ತೆ ಮಾವ ಬಂದಾಗ ಅವ್ರಿಗೆ ಸೊಸೆ ಇರ್ಬೋದು, ನಮ್ಮ ಅಪ್ಪ ಅಮ್ಮಂಗೆ ಮಗಳಾಗಿರ್ಬೋದು, ಎಲ್ಲ ಬೇರೆ ಬೇರೆ ಅಥವಾ ನಾವು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ತರ ಇರ್ತೀವಿ. ಸೊ ಮನೆಗೆ ಬಂದ ಕೂಡಲೇ ಸಿಂಪಲ್
ಹೋಮ್ಲಿ ಆರಾಮಾಗಿ ಮನೆ ಮಕ್ಕಳು ಆಗಿದೆ ಬೇರೆ. ಸೊ ಎಲ್ಲಾನು ನಾನು ಎಂಜಾಯ್ ಮಾಡಿದ್ದೀನಿ. ಚಿಕ್ಕ ಮಕ್ಳಿದ್ದಾಗಿರ್ಬೋದು, ಈಗೆಲ್ಲ ದೊಡ್ಡವರಾಗಿರ್ಬೋದು. ಸೊ ಈ ಸ್ಟೇಜ್ ಇರ್ಬೋದು, ಅಂಡ್ ಹೊರಗಡೆ ಹೋಗಿ ಬಡ 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 ಅಂತ ಬಂದು ಮನೆಯೆಲ್ಲ ಮಾಡ್ಕೊಂಡು ಆ ಫೇಸ್ ಇರ್ಬೋದು. ಆ ಟೈಮಲ್ಲಿ ನಿಮ್ಗೆ ಅನ್ಸತ್ತೆ ಅಯ್ಯೋ ಏನಪ್ಪಾ ನಾಳೆ ಆದಿದೆ, ಬಟ್ ಅದ್ ಕ್ರಾಸ್ ಮಾಡಿದ್ಮೇಲೆ ಚೆನ್ನಾಗಿತ್ತಲ್ವಾ ಅಂತ ಅನ್ಸುತ್ತೆ ಅಲ್ವಾ. ಬಿಸಿ ಸ್ಕೆಡ್ಯೂಲ್ ನೋಡಿ, ಲೈಕ್ ನಾನ್ ಹೇಳ್ತೆ ಅಂದ್ರೆ ಜಸ್ಟ್ ನೋಡೋರ್ ಕಣ್ಣಿಗೆ ಹೀಗ ಅನ್ಸತ್ತೆ ಅಂತ ಹೇಳಿದ್ರೆ, ಬಿಡೋರು ಇವ್ರು ಸೆಲೆಬ್ರಿಟೀಸ್ ಅಡ್ಗೆ ಮಾಡ್ತಾರಾ ನಮಗೆ ಲೈಕ್ ಇವಾಗ ರೀಸೆಂಟ್ ಆಗಿ ಆಗಿರೋದು, ನಾನು ಎಲ್ಲೋ ಒಂದ್ ಕಡೆ ಹೋಗಿ ಟೀ ಕುಡಿತಾ ಇದ್ದೀನಿ ಮೇಡಮ್. ಇವಾಗ ನೋಡಿ ಎಲ್ಲೋ ಹೋಗ್ತಾ ಇರ್ತೀವಿ, ಟೀ ಕುಡಿಬೇಕಂತ ಅನ್ಸೋದು ಕಾಮನ್. ನಮಗೊಂದು ಟೀ ಕುಡಿಬೇಕನ್ಸತ್ತೆ, ಟೀ ಯಾವ್ದೋ ಒಂದ್ ಹೋಟೆಲ್ಗೆ ಹೋಗಿ ಟೀ ಕುಡಿ. ಸರ್ ನೀವೆಲ್ಲ ಬಂದು ಟೀ ಕುಡಿತೀರಾ? ನನಗೆ ಅನ್ಸೋದು ಟೀ ಇದೊಂದು ಟೀ ಅಷ್ಟೇ ಅಂತ ಅಂತ ಅನ್ಸತ್ತೆ. ಸೊ ಲೈಕ್ ಅದೇ ರೀತಿಯಲ್ಲಿ ನಮಗೂ ಒಂದು ನಾರ್ಮಲ್ ಲೈಫ್ ಇರುತ್ತೆ. ಇವಾಗ ನನಗೆ ಆ ಥರ ಚಾಲೆಂಜಸ್ಗಳಾಗಿದೆ. ಒಂದು ಕಾಮಿಡಿಯನ್ ಅಂತ ಅಂದಾಗ ಮೇಡಮ್, ನನಗೆ ಲೈಕ್ ಜನ ಕೆಲವೊಂದು ಕಡೆ ಕಾಮಿಡಿನೇ ಟ್ರೀಟ್ ಮಾಡ್ತಾರೆ ನಮ್ಮನ್ನ. ನನಗೆ ಏನೋ ಟೆನ್ಷನಲ್ಲಿ ಹೋಗಿ ಒಂದ್ ಕಡೆ ಒಂದು ಇವೆಂಟಲ್ಲಿ ಕೂತಿರ್ತೀವಿ, ಓಕೆ ನಮ್ ಸ್ಕಿಟ್ ಇದೆ ಅವಾಗ ಹೋಗೋಣ ಅಂತ ತಲೆಯಲ್ಲಿ ಬೇರೆ ಹಿಂದಿಂದ ಏನೋ ಒಂದು ಓಡ್ತಾ ಇರತ್ತೆ. ಸಡನ್ ಆಗಿ ಜನ ಬರ್ತಾರೆ, ಸಾರ್ ಏನ್ ಕಾಮಿಡಿನೇ ಮಾಡ್ತಾ ಇಲ್ಲ ನೀವು ಅಂತ ಅಂತಾರೆ. ನಿಮ್ಗೂ ಆತರ ಆಗಿದೆ ಮೇಡಮ್? ಆಗಿರತ್ತಲ್ಲ, ಪೂಜೆಗೆ ಹೋಗಿರ್ತೀವಿ, ಸತ್ಯನಾರಾಯಣ ಪೂಜೆಗೆ ಒಂದ್ ಸತ್ಯನಾರಾಯಣದು ಹೇಳ್ಬಿಡಿ ಅಂತಾರಲ್ಲ, ಒಂದ್ ನಿಮಿಷ ಮೊಬೈಲ್ ನಾವ್ ಅದಕ್ಕೆ ರೆಡಿ ಇರಲ್ಲ. ನೀವ್ ಹೇಳ್ದಂಗೆ ನಾರ್ಮಲ್ ಲೈಫ್ ನಾರ್ಮಲ್ ಆಗಿ ಇರ್ಬೇಕು ಅಲ್ವಾ. ಅಲ್ಲಿ ನಾವು ಏನೋ ಇಲ್ಲಾಂದ್ರೆ ನಾವ್ ಲೈಫ್ ಎಂಜಾಯ್ ಮಾಡಕ್ ಆಗದೆ. ಶಾಪಿಂಗ್ ಇರ್ಬೋದು, ರೋಡ್ ಸೈಡ್ ಅಲ್ಲಿ ಏನೋ ತಿನ್ನೋದಿರ್ಬೋದು, ಅದನ್ನೆಲ್ಲ ನಾವು ಅವಾಯ್ಡ್ ಮಾಡ್ತಾ ಹೋದ್ರೆ ಏನ್ ಬಿಡಪ್ಪ ನಾನ್ ಸೆಲೆಬ್ರಿಟಿ, ನಾನೇನ ಸಣ್ಣ ಅಂಗಡಿಗೆ ಹೋಗೋದು. ಕೆಲವು ಸರಿ ಅಫ್ಕೋರ್ಸ್ ನಿಮ್ ಹೆಲ್ತ್ ನೋಡ್ಕೊಂಡು ಕೆಲವು ಡಿಸಿಷನ್ ತಗೋಬೇಕಾಗತ್ತೆ. ಬಿಟ್ರೆ ಇಫ್ ಯು ವಾಂಟ್ ಟು ಎಂಜಾಯ್ ಯುವರ್ ಲೈಫ್, ಡೂ ಎವ್ರಿಥಿಂಗ್. ಅಷ್ಟೇ, ಸೂಪರ್ ಸ್ಟೇಟ್ಮೆಂಟ್ ಇದು. ಇಫ್ ಯು ವಾಂಟ್ ಟು ಎಂಜಾಯ್ ಯುವರ್ ಲೈಫ್, ಡೂ ಎವ್ರಿಥಿಂಗ್. ನಿಮಗೆ ಏನ್ ಅನ್ಸುತ್ತೆ ಮಾಡ್ಬೇಕು. ಬಟ್ ಏನಂತಂದ್ರೆ ಅದು ಒಂದು ಏನೋ ಸೆಲೆಬ್ರಿಟಿ ಲೆವೆಲ್ ಅಲ್ಲಿ ನಾವ್ ಅಲ್ಲಿಗೆ ಹೋಗಲ್ಲ ಅಂದ್ರೆ ಎಷ್ಟು ವರ್ಷ ಇರ್ತೀವಿ, ಯು ನೆವರ್ ನೋ ಅಲ್ವಾ. ಇನ್ನೊಂದ್ ವಾರಕ್ಕೇನೆ ಇನ್ನೊಬ್ರು ಯಾರೋ ಬೆಟರ್ ನಮ್ಗೆ ಬರ್ಬೋದು, ಇನ್ನೊಂದ್ ವರ್ಷಕ್ಕೆ ನಮ್ಗೆ ಕೆಲ್ಸಾನೇ ಇಲ್ದೇ ಇರ್ಬೋದು, ಏನೋ ಆಗ್ಬೋದು. ಬಟ್ ಅವಾಗ ನಾರ್ಮಲ್ ಲೈಫ್ ಅಲ್ಲೇ ಇದ್ರೆ ನಾವು ಅದ್ ಹಂಗೆ ಕಂಟಿನ್ಯೂ ಆಗತ್ತೆ. ವೆರಿ ಟ್ರೂ. ನಾವ್ ಅದೇ ಅಲ್ಲಿ ಇದ್ಬಿಟ್ರೆ ನಮ್ಗೆ ಅಲ್ಲಿಂದ ಕೆಳಗ್ ಬರಕ್ ಆಗದೇ ಇಲ್ಲ. ವೆರಿ ನೈಸ್ ಮೇಡಮ್, ಇದು ಸೂಪರ್ ಸ್ಟಾರ್ಟ್ ಆಗಿದೆ ನಮ್ಮ ಎಪಿಸೋಡ್ ಒಂದ್ ಒಳ್ಳೆ ಎನರ್ಜಿಯಿಂದ. ಸೊ ಇವಾಗ ನಾನು ಕಾಯ್ತಾ ಇರೋದೇನು ಅಂದ್ರೆ, ಯಾವ ಅಡಿಗೆ ತೋರಿಸ್ತೀರಾ ಅಂತ. ಒಂದ್ಸರಿ ನಾವ್ ಒಂದ್ ಶೋಗೆ ಹೋದಾಗ ನೀವ್ ಹೇಳ್ತಾರೆ ನನ್ಗೆ ಬಹಳ ಇಷ್ಟ ಫಿಶ್. ಪಾಪ ಅವತ್ ಅವ್ರಿಗೆ ವಾರ ಕರೆಕ್ಟ್ ನಾನ್ ತಿನ್ನಕ್ಕಾಗಿಲ್ಲ, ನನ್ ಫ್ರೈಡೆ ತಗೊಂಡು ಬೆಳಿಗ್ಗೆ ನನ್ಗೂ ತುಂಬಾ ಇಷ್ಟ ಫಿಶ್ ಅಂದ್ರೆ. ಯಾಕಂದ್ರೆ ನಮ್ಮ ಮಲ್ನಾಡವ್ರಿಗೆ ಚಿಕನ್ ಫಿಶ್ ಅಂಟ್ಕೊಂಡೆ ಅದು. ಹಂಗಾಗಿ ಇವತ್ತು ನನ್ ಫಿಶ್ ನ ಸ್ವಲ್ಪ ಮಲ್ನಾಡ್ ಸ್ಟೈಲ್ ಮಾಡ್ತಾರೆ. ಸೂಪರ್. ಸೊ ಬಚ್ಚೋದು ಅಂತ ಹೇಳ್ತೀವಿ ನಾವು. ಅಂದ್ರೆ ಈಗ ಈ ಕಡೆ ಎಲ್ಲ ಸಾರು ಮಾಡ್ತಾರೆ, ಇಲ್ಲ ಫ್ರೈ ಮಾಡ್ತಾರೆ. ಬಟ್ ನಮ್ಮಲ್ಲಿ ಏನಂದ್ರೆ ಸಾರು ಮಾಡ್ತಾರೆ, ಜೊತೆನಲ್ಲಿ ಬಚ್ಚೋದು ಅಂತ ಮೀನ್ ಬಚ್ಚಿಡ್ತಾರೆ. ಬಚ್ಚಿಡೋದು ಬಚ್ಚಿಡೋದು ಬಚ್ಚುವುದು, ಬಚ್ಚುವುದು ಅಂದ್ರೆ ಡ್ರೈ ಮಾಡೋದು. ಹಂಗೆ ಕುದಿಸಿ ಅದನ್ನ ನಿಧಾನಕ್ಕೆ ಹಾಗೆ ಬತ್ಸೋದು, ಬತ್ತಿಸೋದನ್ನ ಬಚ್ಚೋದು ಆಗಿದೆ. ಸೊ ಈಗ ಅದು ಒಂದು ಆಯ್ತು. ಅಂಡ್ ಇನ್ನೊಂದು ನನಗೂ ತುಂಬಾ ಇಷ್ಟ, ನಿಮ್ಗೂ ಇಷ್ಟ ಅಂತ ಗೊತ್ತು, ಮಲ್ನಾಡ್ ಅಕ್ಕಿ ರೊಟ್ಟಿ. ವೆರಿ ಗುಡ್ ಕಾಂಬಿನೇಷನ್. ಡೈಲಿ ಬೆಳಗ್ಗೆ ತಿಂಡಿ ಕೊಟ್ರು ತಿಂತೀನಿ. ಏನ್ ತಲೆ ಯಾವತ್ತೋ ನೀವು ಶೋಗ್ ಬರೋ ದಿನ ನನಗೆ ಅರ್ಜೆಂಟ್ ಆಗಿ ತಿಂದೆ, ಸರಿಯಾಗಿ ತಿನ್ನೋಕ್ಕಾಗಿಲ್ಲ ಅಂತ. ಹೌದೌದು, ನಾನು ಹೇಳಿದೆ ರೊಟ್ಟಿ ಅಂತ. ಸೊ ಇವತ್ತು ರೊಟ್ಟಿ ಫಿಶ್. ಬಟ್ ಮೇಡಮ್ ಈಗ ನಾನು ಕೇಳಿದಾಗ, ಮೇಡಮ್ ಏನ್ ಮಾಡ್ತೀರಿ ಈ ತರ ನಾನು ಮಾಡ್ತೀನಿ, ಬಟ್ ಅವ್ರ ಇಂಗ್ರೀಡಿಯೆಂಟ್ಸ್ ಹೇಳಿದಾಗ ನಾ ಶಾಕ್ ಆಗೋದು. ಮೇಡಮ್ ಇದಕ್ಕೆ ಇಷ್ಟು ನಾವು ಅಂದ್ರೆ ಮೀನ್ ಸಾರು ಮಾಡ್ಬೇಕಂದ್ರೆ ಅದಕ್ಕೆ ರುಬ್ಬೇಕು, ಅದಕ್ಕೆ ಅದು ಹುರ್ಕೊಂಬಾಡು, ಇವರೆಲ್ಲ ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹೇಳಿದ್ರು. ಆ ಇಂಗ್ರೀಡಿಯೆಂಟ್ಸ್ ನಾನೊಬ್ಬ ಕೇಳಿಸ್ಕೊಂಡು ಎಂಜಾಯ್ ಮಾಡಿದ್ದೀನಿ. ಅವರು ಸ್ವಲ್ಪ ಕೇಳಿಸ್ಕೊಂಡ್ಬಿಡ್ಲಿ, ಹೇಳ್ಬಿಡಿ ಮೇಡಮ್. ಸೊ ಮೀನ್ ಬಚ್ಚೋದಕ್ಕೆ ಬೇಕೇ ಬೇಕು ಮೀನ್ ಇಟ್ಕೊಂಡಿದೀವಿ, ಬಂಡೆ, ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋಂತ ಈರುಳ್ಳಿ, ಸ್ವಲ್ಪ ಕಾಯಿ, ನೀವು ನೋಡ್ಬೋದು ಸ್ವಲ್ಪ ಕಾಯಿ, ಉಪ್ಪು, ಆಮೇಲೆ ಕೆಂಪು ಮೆಣಸಿನ ಪುಡಿ, ಕೊತ್ತಂಬರಿ ಪುಡಿ,
ಗರಂ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ ಮೆಂತ್ಯ. ಆಯ್ತಾ, ಇದಿಷ್ಟು ಆಯ್ತು. ಹುಳಿ ಇಲ್ದೇನೆ ಫಿಶ್ ಮಾಡಕ್ ಆಗದೇ ಇಲ್ಲ. ಅದು ಏನಕ್ಕಂತಂದ್ರೆ ಅದು ಒಂದ್ ಸ್ವಲ್ಪ ಘಾಟು ಹೋಗುತ್ತೆ, ಸ್ಮೆಲ್ ಹೋಗುತ್ತೆ, ಮತ್ತೆ ಅದು ಟೇಸ್ಟ್ ಬೇರೆ ತರನೇ ಟೇಸ್ಟ್ ಕೊಡುತ್ತೆ. ಸೊ ಹುಳಿಗೆ ಯೂಶಲ್ ಎಲ್ರು ಹಾಕೋದು ನಿಂಬೆಹಣ್ಣು. ಬಟ್ ನಾವು ಇಲ್ಲಿ ತಗೊಂಡ್ಬಂದಿರೋದು ಇದು ಬಂದು ಅಡ್ಡುಳಿ ಅಂತ ಹೇಳ್ತೀವಿ ಮಲೆನಾಡಲ್ಲಿ. ಹುಳಿ ನೋಡಿ, ಹುಳಿಗಿರೋ ಅಂತ ಇದು ಏನೋ ಶಕ್ತಿನೇ ಇದು. ಹುಳಿ ಅಂದ್ಕೂಡ್ಲೆ ಬಾಯಿ ಅಡ್ಡುಳಿ ಅಂತೀವಿ. ಇದು ಬಂದು ನೀವು ಮಲೆನಾಡ್ ಕಡೆನಲ್ಲಿ ಫಿಶ್ ಅಂತೂ ಕಂಪಲ್ಸರಿ ಬೇಕೇ ಬೇಕು ಅನ್ನೋ ತರ ಹಾಕ್ತಾರೆ. ಮತ್ತೆ ಚಿಕನ್ಗೂ ಹಾಕ್ತಾರೆ, ಪೋರ್ಕ್ ಹಾಕ್ತಾರೆ. ತುಂಬಾ ಜಾಸ್ತಿ ಮಲೆನಾಡ್ ಮತ್ತೆ ಕೂರ್ಗಲ್ಲೆಲ್ಲ ಮಾಡ್ತಾರಲ್ಲ, ಪೋರ್ಕ್ ಕೂಡ ಹಾಕ್ತಾರೆ. ಇದಾಯ್ತಾ, ಇದು ಬಂದು ಚಿರೋಟಿ ರವೆ. ಇದಿಷ್ಟು ಮೀನ್ ಇದಕ್ಕಾಯ್ತು. ಅಂಡ್ ಅಫ್ಕೋರ್ಸ್ ಕೊಬ್ಬರಿ, ಮೀನಿನ ಫೇವ್ರೆಟ್ ಫ್ರೆಂಡ್ ಕೊಬ್ಬರಿ ಎಣ್ಣೆ. ಹಾಗಂತ ಕೆಲವರು ಕೊಬ್ಬರಿ ಎಣ್ಣೆ ಇಷ್ಟನೂ ಆಗದೆ ಇರ್ಬೋದು. ತುಂಬಾ ಜನ ನನ್ಗೆ ಹೇಳ್ತಾರೆ ಅದೊಂಥರ ಬೇರೆ ಸ್ಮೆಲ್ ಬರುತ್ತಲ್ವಾ, ಅದ್ ಕೆಲವ್ರಿಗೆ ಇಷ್ಟ ಆಗಲ್ಲ. ಆ ತರದವ್ರು ಯಾವ ಎಣ್ಣೆ ಬೇಕಾದ್ರೂ ನಿಮಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆ, ಯಾವ ಎಣ್ಣೆ ಬೇಕೋ ಅದ ಎಲ್ಲ ಎಣ್ಣೆ ಅಲ್ಲ, ಅಡಿಗೆ ಎಣ್ಣೆ. ಆಮೇಲೆ ರೊಟ್ಟಿ ಮಾಡೋದಿಕ್ಕೆ ಅಫ್ಕೋರ್ಸ್ ರೊಟ್ಟಿ ಹಿಟ್ಟು, ಅಕ್ಕಿ ಹಿಟ್ಟು, ಮತ್ತೆ ಇದು ಒಂದು ಸ್ವಲ್ಪ ವಿಶೇಷ ಏನು ಅಂತಂದ್ರೆ ಅನ್ನನ ಹಾಕ್ಬಿಟ್ಟು ಮಾಡೋಂಥದ್ದು ಇನ್ನೊಂದು ವೆರೈಟಿ. ನಾರ್ಮಲ್ ಅಕ್ಕಿ ಹಿಟ್ಟನ್ನು ನಾವು ರೊಟ್ಟಿ ಮಾಡ್ತೀವಿ. ಅನ್ನ ಮಿಕ್ಕಿರೋ ಅನ್ನ ಈಗ ಹಿಂದಿನ ದಿನ ಮಿಕ್ಕಿರತ್ತೆ, ಅದನ್ನ ನಾವು ಚಿತ್ರಾನ್ನ ಮಾಡ್ತೀವಿ, ಪುಳಿಯೋಗರೆ ಮಾಡ್ತೀವಿ, ಎಲ್ಲ ಮಾಡ್ತೀವಲ್ಲ, ಅದ್ರ ಜೊತೆ ರೊಟ್ಟಿ ಅಂತೂ ಬಹಳ ಈಸಿಯಾಗಿ ಮಾಡ್ಬೋದು. ಮಿಕ್ಕಿರೋ ಅನ್ನದಲ್ಲಿ ನಾವು ರೊಟ್ಟಿ ಮಾಡಬಹುದು. ಯಾಕಂದ್ರೆ ಎಲ್ರಿಗೂ ತುಂಬಾ ಇರತ್ತೆ, ಅನ್ನ ಮಿಕ್ಕಿದೆ ಏನಾದ್ರು ಮಾಡ್ಬೇಕು, ಚಿತ್ರಾನ್ನ ಮಾಡ್ಬಿಡ, ಅನ್ನದ ಐಟಮ್ ಮಾಡ್ತಾರೆ. ಸೊ ನೋಡಿ, ಅನ್ನ ಮಿಕ್ಕಿದಾಗ ರೊಟ್ಟಿನೂ ಮಾಡ್ಬೋದು. ಅದು ಹೇಗೆ ಅಂತ ಮೇಡಮ್ ಹೇಳ್ಕೊಡ್ತಾರೆ. ಮೇಡಮ್ ಇವಾಗ ಪ್ರೋಸೆಸ್ ಸ್ಟಾರ್ಟ್ ಮಾಡ್ಬಿಡೋಣ ಮೇಡಮ್. ಎಸ್. ಸೊ ಇದನ್ನ ನಾವು ಇಡೀ ಮೀನ್ ಮಾಡ್ತಾ ಇರೋದ್ರಿಂದ ಖಾರ ಚೆನ್ನಾಗಿ ಒಳಗಡೆ ಹೋಗ್ಬೇಕು ಅಂತಂದ್ರೆ ಅದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಕುಯ್ಕೊಂಡ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಒಳಗೋಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಉದ್ದ ಇಷ್ಟು ಬೇಡ ಅನ್ನೋರು ಅರ್ಧ ಮಾಡ್ಕೊಳ್ತಾರೆ. ಅರ್ಧ ಮಾಡ್ಬೋದು, 3 ಮಾಡ್ಬೋದು. ಕೆಲವೊಬ್ಬರಿಗೆ ನೀವ್ ಹೇಳ್ದಂಗೆ ಈ ಪಾಟ್ ಇಷ್ಟ ಆಗಲ್ಲ, ಅವ್ರಿಗೆ ಏನಿದ್ರು ಬಾಲ, ನನಗ್ ಬಾಲ ಬೇಕು, ನನಗ್ ಬಾಲ ಬೇಕು ಅಂತ ಇರ್ತಾರೆ ಮಕ್ಕಳು. ಹೌದು, ನಮ್ಮನೇಲೂ ಅಷ್ಟೇ. ನಾವೇನಾದ್ರೂ ಈ ತರ ಎಲ್ಲ ಮಾಡಿದ್ರೆ ನಮ್ಮ ಅಮ್ಮನಿಗೆ ಹೆಡ್ ತುಂಬಾ ಇಷ್ಟ, ಅಮ್ಮನೆ ಕೊಟ್ಬಿಡ್ತೀವಿ. ತಲೆ ತಿನ್ನಿ ಅಂತ. ಜನರಲ್ ನಮ್ಮಮ್ಮ ತಲೆ ತಿನ್ನಲ್ಲ, ಮೀನ್ ತಲೆ ತುಂಬಾ ತಿಂತಾರೆ. ನಮ್ಮ ಅಜ್ಜಿಗೆ ಮೀನ್ ತಲೆ ಅಂದ್ರೆ ಜೀವ. ಮೇಡಮ್ ಇವಾಗ ಇದಕ್ಕೆ ಮಾರ್ಕ್ ಮಾಡಿದೀವಿ, ಪಕ್ಕಕ್ಕೆ ಇಟ್ಕೊಳ್ಳೋಣ. ಮೇಡಮ್ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿದೀವಿ. ವಿಲ್ ಸ್ಟಾರ್ಟ್ ದ ಪ್ರೋಸೆಸ್. ಮಸಾಲೆ ಮಾಡ್ಕೊಳ್ಳೋಣ. ಓಕೆ, ಮಿಕ್ಸಿ ಜಾರ್ ಕೊಡಿ. ಓಕೆ, ಇದರಲ್ಲಿ ಏನ್ ಮಾಡೋಣ, ಫಸ್ಟು ಕಾಯಿ ಹಾಕೋಣ. ನೀವು ನಿಮ್ಗೆ ಎಷ್ಟು ಫಿಶ್ ತಗೊಂಡಿದ್ದೀರಾ ಅದ್ರ ಮೇಲೆ ಮಾಡ್ಕೊಳ್ಳಿ. ಜಾಸ್ತಿ ಆದ್ರೂ ಏನ್ ಪ್ರಾಬ್ಲಮ್ ಇಲ್ಲ. ಮಸಾಲೆ ಎತ್ತಿಟ್ಕೋಬಹುದು ನೀವಿಲ್ಲ, ಮಸಾಲೆ ಜಾಸ್ತಿ ಅದನ್ನೇ ತಿನ್ನಕ್ ಚೆನ್ನಾಗಿರುತ್ತೆ. ಅದನ್ನ ಈಗ ನೀವು ಅದೇ ಕಡುಬು ಇರ್ಬೋದು, ನೀರ್ ದೋಸೆ ಇರ್ಬೋದು, ಇಂಥದಕ್ಕೆಲ್ಲ ನೀವು ಸ್ವಲ್ಪ ಗ್ರೇವಿ ಎಕ್ಸ್ಟ್ರಾ ಬೇಕು ಅನ್ನೋರು ಜಾಸ್ತಿ ಗ್ರೇವಿ ಮಾಡ್ಕೋಬಹುದು. ಆಮೇಲೆ ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರೆ, ನಾನ್ ತುಂಬಾ ಯೂಸ್ ಮಾಡ್ತೀನಿ ಅಡ್ಗೆ ಮನೆಯಲ್ಲಿ. ಈಗ ಚಿಕನ್ಗೆ ಇರ್ಬೋದು, ಫಿಶ್ಗೆ ಇರ್ಬೋದು, ನೀವು ಖಾರ ಮಾಡ್ಕೋಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಮಾಡ್ಕೊಂಡು ಒಂದು ಬಾಕ್ಸ್ ನಲ್ಲಿ ಹಾಕಿ ತೆಗ್ದಿಟ್ಕೊಂಡ್ರೆ ನೀವು ಪಟ್ ಅಂತ ನೆಕ್ಸ್ಟ್ ಇನ್ನೊಂದ್ 2-3 ಸರಿ ಮಾಡ್ಬೋದು. ನೋಡಿ, ಸೂಪರ್ ಟಿಪ್ ಆಕ್ಚುಲಿ. ಆಮೇಲೆ ಚಿಕನ್ಗೆ ಅಂತ ಮಾಡ್ಕೊಂಡಿದ್ದೆ ನಾನು ಎತ್ತಿಡ್ತೀನಿ, ಅದನ್ನ ಕಾಳ್ ಸಾರ್ ಮಾಡ್ತೀನಿ. ಅಂದ್ರೆ ಹಿಚಕ್ ಬೆಳೆದಿರ್ಬೋದು, ತರಕಾರಿದಿರ್ಬೋದು, ಅದೇ ಮಸಾಲೆನ ಹಾಕೊಂಡು ಮಾಡ್ಬೋದು, ತುಂಬಾ ಬೇಗ ಆಗುತ್ತೆ. ಸೂಪರ್ ಟಿಪ್. ಮಸಾಲಾನ ಸ್ವಲ್ಪ ಒಂದ್ ಇಷ್ಟ ಹಾಕೋದ್ರಲ್ಲಿ ಇಷ್ಟ ಹಾಕ್ಬಿಡಿ, ಅಷ್ಟೇ. ಇನ್ನೊಂದ್ ದಿನಾನು ಬೇಗ ಅಡುಗೆ ಮಾಡ್ಬೋದು. ಸೊ ಇದು ಸ್ವಲ್ಪ ಹಾಕ್ತೀನಿ, ಯಾಕಂದ್ರೆ ಇದನ್ನ ಚೂರ್ ಕಹಿ ಬರೋದ್ರಿಂದ ಆ ಫಿಶ್ ಅಲ್ಲಿ ಇರೋ, ನಾನು ಆಗ್ಲೇ ಮಾತಾಡ್ತಾ ಇದ್ದಲ್ಲ, ಅದೆಲ್ಲ ಹೊಟ್ಟೋಗುತ್ತೆ. ಸೊ ಸ್ವಲ್ಪ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಷ್ಟಾಗುತ್ತೋ ಅದ್ರ ಮೇಲೆ ಇಷ್ಟೇ ಅಷ್ಟೇ ಅಂತ ನಾನಂತೂ ಇಲ್ಲ. ಗರಂ ಮಸಾಲ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಕೆಲವ್ರಿಗೆ ಮಸಾಲೆ ಜಾಸ್ತಿ ಇಷ್ಟ ಆಗಲ್ಲ. ಇದು ಅಷ್ಟೇ. ಇದು ಲೈಕ್ ಪ್ರಾಪರ್ ಹುರಿಯೋದ್ ಏನು ಇಲ್ಲ, ಏನು ಬೇಕಿಲ್ಲ. ಏನು ಹುರಿಯದೆ ಮಾಡದೆ ನಮ್ಮ ಮಲೆನಾಡು ಸ್ಟೈಲ್ ಅಲ್ಲಿ ಒಂದು
ಫಿಶ್ ಮಾಡೋದು ಹೇಗೆ ಅನ್ನೋದು. ಅದು ಬೇರೆ ಟೇಸ್ಟ್ ಬಂದ್ರು ಬರ್ಬೋದು. ಅಂದ್ರೆ ಹುರ್ಕೊಂಡ್ ಮಾಡಿದಾಗ ನೀವು ಚಿಕನ್ ಕೂಡ ಅಷ್ಟೇ, ಮಸಾಲೆ ಹುರ್ಕೊಂಡಾಗ್ಲೇ ಬೇರೆ, ಹಸಿ ಖಾರನೇ ಬೇರೆ. ಹಸಿ ಖಾರ, ಖಾರ ಸ್ವಲ್ಪ ಜಾಸ್ತಿ ಬೇಕಿದಕ್ಕೆ ಅಲ್ವಾ. ನಾವು 4 ದೊಡ್ಡದಾಗಿದೆ ಮೀನು, ಇಷ್ಟನ್ನು ಹಾಕ್ಬಿಡೋಣ. ಓಕೆ, ಹಿಡಿಯುತ್ತೆ, ಖಾರ ಹಿಡಿಯುತ್ತೆ. ಓ ಮೈ ಗಾಡ್, ಖಾರ ಅಂದ್ಬಿಟ್ರೆ ಮೇಡಮ್ ಬಾಯಲ್ಲಿ ನಿಮ್ಗೂ ಇಷ್ಟನಾ ಖಾರ? ಅಯ್ಯೋ, ಖಾರ, ಹುಳಿ, ಉಪ್ಪನ್ನು ಇದಕ್ಕೆ ಹಾಕೊಂತ ಇದೀವಿ. ಆಮೇಲೆ ಬೇಕಂದ್ರೆ ನೀವು ಸ್ವಲ್ಪ ಹಾಕೋಬಹುದು. ಹಾಕೊಂಡಿದೀವಿ. ಇದಾಯ್ತಾ? ಈಗ ಇದಕ್ಕೆ ಅಕಸ್ಮಾತ್ ಇದಿಲ್ಲ, ಅಡುಳಿ ಇಲ್ಲ ಅಂತಂದ್ರೆ ಅಫ್ಕೋರ್ಸ್ ನಿಂಬೆ ಹಣ್ಣೆ ಆಪ್ಷನ್. ನಿಂಬೆ ಹಣ್ಣನ್ನು ಬೇಕಂದ್ರೆ ಈಗ್ಲೇ ಹಾಕೋಬಹುದು, ಆಮೇಲೆ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ, ಮೇಲ್ ಬಿದ್ದಿರತ್ತೆ. ಸೊ ನಾನೇನ್ ಮಾಡ್ತಾ ಇದೀನಿ, ಇದಕ್ಕೆ ಹಾಕೋತಾ ಇಲ್ಲ, ಹಾಗೆ ಕೊನೆಯಲ್ಲಿ ಹಾಕೊಳ್ಳೋಣ ಬೇಕಂದ್ರೆ. ಎಸ್, ಫೈನ್. ಬಟ್ ಅಡುಳಿನ ಈಗ್ಲೇ ಹಾಕ್ತಾ ಇದ್ದೀನಿ. ಅದೆಷ್ಟು ಹಾಕ್ಬೇಕು? ಇದು ಈಗ 4 ಇದೆ, ದೊಡ್ಡದಾಗಿದೆ. ಸೊ ಆಲ್ಮೋಸ್ಟ್ 1 ಫುಲ್ ಸ್ಪೂನ್. ಯಾಕಂದ್ರೆ 1 ಸ್ಪೂನ್ ಸಾಕಾಗತ್ತಾ? ಇದು ಕಾನ್ಸಂಟ್ರೇಟೆಡ್, ನೀವು ನೋಡ್ತಿರ್ಬೋದು. ಅದನ್ನ ಟೇಸ್ಟ್ ಮಾಡಬಹುದಾ? ಜಾಸ್ತಿ ಆಗ್ಬಿಡುತ್ತೆ. ಚಾಕ 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 ಚಾಕ. ಇಷ್ಟೇನಾ? ನೋಡಿ, ಮೇಡಮ್, ನಾನು ಫಸ್ಟ್ ಟೈಮ್ ಇಷ್ಟು ಎಕ್ಸ್ಟ್ರೀಮ್ ಹುಳಿನ ಅಂದ್ರೆ ಅದು ಬತ್ಸಿ ಮಾಡಿರ್ತಾರೆ, ಇಷ್ಟ ಹಾಕೋತಾರೆ. ನೀವು ನಂಗೆ ಹೇಳಿದ್ರು ಗೊತ್ತಾ, ಹಂಗಾಗತ್ತಾರ ಏನಿರುತ್ತೆ ಅನ್ಕೊಂಡೆ, ಹಂಗೆ ಆಯ್ತು. ಇಲ್ಲ ನಿಜವಾಗ್ಲು ಅದೊಂಥರ ಹಿಂಗ ಹತ್ತತ್ತೆ. ಈಗ ಅವ್ರಿಗೆ ಎಷ್ಟು ಬೇಕು ಅದ್ರ ಮೇಲೆನೆ ಉಪ್ಪು, ಹುಳಿ, ಖಾರ ಅದ್ ಮಾತ್ರ. ಯಾಕಂದ್ರೆ ನಾವು ಸ್ವಲ್ಪ ಮಲೆನಾಡಲ್ಲಿ ಹೆಚ್ಚೇ ಉಪಯೋಗಿಸ್ತೀವಿ. ಹಿಂಗ ಅಂದ್ಬಿಟ್ಟು ಹಿಂಗಂದ್ರೆ ಒಳ್ಳೆಗಿದೆ ಅಂತ ಹೇಳ್ತೀವಿ ನಾವು, ಆತರ ಬೇಕು. ಬಟ್ ಈ ಕಡೆ ಎಲ್ಲ ಮೇಡಮ್, ಟೋಟಲಿ ಈ ಎಪಿಸೋಡ್ ನನಗೆ ಹೆಂಗಿದೆ ಗೊತ್ತಾ, ಫ್ರಮ್ ಸ್ಟಾರ್ಟಿಂಗ್, ಈ ಎಪಿಸೋಡ್ ಸ್ಟಾರ್ಟಿಂಗ್ ಇಂದ ಬಾಯಲ್ಲಿ ನೀರ್ ಸ್ಟಾಪ್ ಆಗ್ತಾನೆ ಇಲ್ಲ ನನಗೆ. ಸ್ವಲ್ಪ ನೀರ್ನ ಹಾಕೊಂಡು ಆ ಹುಳಿನೆಲ್ಲ ನೀವು ನನಗೆ ಒಂದು ಇಷ್ಟೇ ಕೊಟ್ಟಿದ್ದು, ನಾನು 1 ಸ್ಪೂನ್ ಹಾಕೊಂಡ್ಬಿಟ್ರೆ ಬಾಯಿಗೆ ತುಂಬಾ ಜಾಸ್ತಿ ಆಗುತ್ತೆ. ನೀವು ತಿನ್ನಕ್ಕಾಗಲ್ಲ, ಉಗಿದು ಬಿಡ್ತೀರಾ. ಓಕೆ, ಎಲ್ಲದಕ್ಕೂ ಮುಂಚೆ ಇನ್ನೊಂದು ಟಿಪ್ ಏನು ಅಂದ್ರೆ, ಮಹಿಳೆಯರು ನಾವು ಹಿಂಗೆಲ್ಲ ಏನೇನು ಹಾಕೊಂಡಿರ್ತೀವಿ, ಬಹಳ ಇದನ್ನ. ಬಟ್ ಇದು ನನಗೆ ತುಂಬಾ ಇಷ್ಟ ಆಗೋದು, ಇದು ನೋಡಿ ಎಷ್ಟು ಚೆನ್ನಾಗಿದೆ ಫಿಂಗರ್. ಇದು ಆಕ್ಚುಲಿ ಏನು ಇದು ನೇಲ್ ರಿಂಗ್ಸು. ಅವ್ರು ಹಾಡು ಹಾಡ್ತಿರ್ಬೇಕಾದ್ರೆ ಅದು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಸೊ ನಾನು ಒಂದ್ ಇವೆಂಟ್ ಇದ್ದಾಗ ಹೇಳಿದ್ರೆ ಏನದು, ಇಲ್ಲ ಇದು ರಿಂಗ್ ತುಂಬಾ ಚೆನ್ನಾಗಿದೆ ಅಂದಿದ್ದಕ್ಕೆ ಅವ್ರು ನಂಗೆ ಇನ್ನೊಂದು ಇವೆಂಟ್ ಅಲ್ಲಿ ಅದು 2 ರಿಂಗ್ ತಗೊಬಂದು ಗಿಫ್ಟ್ ಮಾಡಿದ್ರು. ಅದು ಎಷ್ಟು ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ನೇಲ್ ಪೇಂಟ್ ಎಲ್ಲ ಮಾಡ್ಕೊಳಕ್ಕಿಂತ ತುಂಬಾನೇ ತಕ್ಷಣಕ್ಕೆ ನಿಮ್ಮ ಹತ್ರ ಏನೋ ಹೊರಗಡೆ ಪ್ರೋಗ್ರಾಮ್ಗೆಲ್ಲ ಹೋಗ್ತಾ ಇದೀವಿ, ನಮ್ಮ ಹತ್ರ ಏನಿಲ್ಲ ಅಂತಂದ್ರೆ ಟಕ್ 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 ಅಂತ ಹಾಕೊಂಡ್ರೆ ವೆರಿ ಬ್ಯೂಟಿಫುಲ್. ನೇಲ್ ಪೇಂಟ್ ನೀವು ಮಾಡಿಲ್ಲ, ಟೆನ್ಷನ್ ಇಲ್ಲ ಅಂತ ಹೇಳಿದ್ರೆ ಈ ತರದ್ದು ಅಷ್ಟು ಉಗುರುಗಳಿಗೆ ಹಾಕೊಂಡ್ಬಿಟ್ರೆ ಸೂಪರ್ ಆಗಿರುತ್ತೆ. ಓಕೆ, ಇವಾಗ ಇದಕ್ಕೊಂದು ಇನ್ನೊಂಚೂರು ನೀರ್ ಬೇಕಾಗತ್ತೆ. ಸ್ವಲ್ಪ ನೀರ್ ಹಾಕೊಂಡು, ಕನ್ಸಿಸ್ಟೆನ್ಸಿ ತುಂಬಾ ನೀರ್ ಇರಬಾರ್ದು. ಸಾಕು ಮೇಡಮ್. ಚೆನ್ನಾಗಿ ಆಗಿದೆ, ಸೂಪರ್ ಆಗಿದೆ. ಇದು ತುಂಬಾ ನೈಸ್ ಪೇಸ್ಟ್ ಆಗ್ಬೇಕು ಈ ತರ. ಈ ಕನ್ಸಿಸ್ಟೆನ್ಸಿಯಲ್ಲಿ ಅಷ್ಟು ಪರವಾಗಿಲ್ಲ. ಅವ್ರು ಸ್ವಲ್ಪ ದೊಡ್ಡದೇ ತಗೊಂಡ್ರೆ ಇನ್ನೊಂಚೂರು ನೀರ್ ಹಾಕೋಬಹುದು. ಯಾಕಂದ್ರೆ ಸ್ವಲ್ಪ ನೀರ್ ಹಾಕ್ತಿವಿ ಅದಾದ್ಮೇಲೆ. ಇವಾಗ ಇದನ್ನ ಡೈರೆಕ್ಟ್ ಆಗಿ ಅದಕ್ಕೆ ಹಾಕೊಳ್ಳೋದು. ಸ್ವಲ್ಪ ಖಾರ ಏನಿದೆ ನಾವು ಮಾಡ್ಕೊಂಡಿರೋದು. ಸ್ಟವ್ ಹಚ್ಚಲ? ಬೇಡ, ಸ್ಟವ್ ಹಚ್ಚಂಗಿಲ್ಲ. ಇವಾಗ ಸ್ಟವ್ ಹಚ್ಚಂಗಿಲ್ಲ, ಡೈರೆಕ್ಟ್ ಆಗಿ ಹಾಕೋದು. ಹಾಕ್ಬಿಟ್ಟು ಮಸಾಲೆ ಎಲ್ಲ ಹಾಕೊಳ್ಳೋಣ. ಚೆನ್ನಾಗಿ ಒಳಗಡೆ ಹೋಗ್ಬೇಕಲ್ವಾ, ಹಾಕೊಂಡು ಚೆನ್ನಾಗಿ ಇದ್ರೊಳಗಡೆ ಎಲ್ಲ ಹಿಂಗ ಹಚ್ಬೇಕಾ ಇದನ್ನ. ಸ್ವಲ್ಪ ಅದನ್ನೆಲ್ಲ ಹಿಂಗ್ ಸ್ಪ್ಲಿಟ್ ಮಾಡ್ಕೊಂಡು ಇದ್ರೊಳಗಡೆ ಇದ್ರೆ ಅದಕ್ಕೊಂದ್ ಪಾತ್ರೆ ಇದಕ್ಕೊಂದ್ ಪಾತ್ರೆ ಮಾಡ್ಕೊಳ್ಳೋದ್ಕಿಂತ ನೀವ್ ಇದ್ರಲ್ಲೇ ಫಸ್ಟ್ ಹಚ್ಕೊಂಡ್ಬಿಡಿ. ಇದಕ್ಕೆ ಒಗ್ಗರಣೆ ತರ ಏನೋ ಇಲ್ವಾ? ಏನಿಲ್ಲ.
ತುಂಬಾ ನೀರು ಬೇಡ, ತುಂಬಾ ಗಟ್ಟಿನೂ ಬೇಡ, ಯಾಕಂದ್ರೆ ಬೇಯಕ್ಕೆ ನಮ್ಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಇಷ್ಟು ಫಿಶ್ ಉಪ್ಪೆಲ್ಲ ಇವಾಗ ಆಡ್ ಮಾಡ್ಕೋಬಹುದು. ಬೇಕಂದಾಗ ನೀವು ಎನಿ ಟೈಮ್ ಆಡ್ ಮಾಡ್ಕೋಬಹುದು. ಕೆಲವು ಸರಿ ಕುದಿತಾ ಇರತ್ತೆ, ಅವಾಗ ನಾವ್ ಮೇಲ್ಗಡೆ ಚೂರು ಉಪ್ಪು, ಒಂದ್ ಸ್ವಲ್ಪ ಖಾರ ಎಲ್ಲ ಹಾಕಿದಾಗ ಚೆನ್ನಾಗಿರತ್ತೆ. ಅದೊಂಥರ ಮೀನಿಗೆ ಆ ತರದ್ದೇನೋ ಒಂಥರ ಹುಳಿ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಉಪ್ಪಾದ್ರೂ ಪರವಾಗಿಲ್ಲ. ಈ ತರ ನಾನು ಇದುವರೆಗೂ ಫಿಶ್ ನ ಈ ತರ ಐಡಿಯಾನೇ ಇಲ್ಲ ನನಗೆ. ಬಟ್ ಇದೊಂಥರ ಹೊಸ ತರ ಅಂತ ಅನಿಸ್ತಿದೆ ನನಗೆ. ಬಿಕಾಸ್ ಅಡಿಗೆ ಮಸಾಲ ಮಾಡಿ ಮೀನಿಗೆ ಹಚ್ಚಿ ಸ್ಟವ್ ಹಚ್ಚದೆ ಫಸ್ಟ್ ಹಿಂಗ್ ಹಚ್ಚಿಟ್ಕೊಳ್ಳೋದು, ಇವಾಗ ಸ್ಟವ್ ಆನ್ ಮಾಡೋದು, ಎಣ್ಣೆ ಇಲ್ಲ ಇಲ್ಲ. ಆಮೇಲೆ ಸ್ವಲ್ಪ ಇದು ಮಾಡ್ಕೊಳ್ಳಿ, ಅದೆಲ್ಲ ಇನ್ನೊಂದ್ಸರಿ ತಿರ್ಗಿಸಾಕ್ಬಿಡಿ ಎಲ್ಲದನ್ನು. ಇದ್ರ ಒಳಗಡೆ ಎಲ್ಲ ಒಂಚೂರು ಖಾರ ಒಳಗಡೆ ಅದು ಹಿಂಗೆ ತುಂಬಿಸೋದಷ್ಟೇ. ಅಲ್ಲಿ ಏನಿರುತ್ತೋ ಅದನ್ನ ಒಂದ್ ಸ್ವಲ್ಪ ಚೆನ್ನಾಗಿ ಅದ್ರ ಒಳಗಡೆ ಎಲ್ಲ ಹಿಡಿಯೋ ತರ. ಅಷ್ಟೇ. ಇವಾಗ ಎಲ್ಲಿ ನಿಮ್ಮ ಗನ್ ಎಲ್ಲಿ ಇಟ್ರಲ್ಲ? ಇಲ್ಲಿದೆ ನಮ್ ಗನ್, ತಗೊಳ್ಳಿ ಮೇಡಮ್. ಮೇಡಮ್ ಇವಾಗ ಅದು ಖಾರ ಎಲ್ಲ ಸ್ವಲ್ಪ ಕುದಿಯೋ ತನಕ ದೊಡ್ಡಕ್ಕೆ ಇಡ್ಬೋದು, ದೊಡ್ಡ ಊರಿನಲ್ಲಿ. ಆಮೇಲೆ ಒಂದ್ ಸ್ವಲ್ಪ ಅದು ಕುದೀತಾ ಇದೆ ಅಂದ್ಕೂಡ ಸಣ್ಣ ಮಾಡ್ಬಿಟ್ಟು ನೀವು ಬೇರೆ ಕೈ ಮುಟ್ಟೋದೇ ಇಲ್ಲ ಅಷ್ಟೇ, ಅಲ್ಲಿಂದ ಬಚ್ಚೋದ್ ಶುರು ಆಗುತ್ತೆ. ಇಟ್ಕೊಂಡು ಇದನ್ನ ನೋಡಿ ಹಿಂಗ್ 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 ಮಾಡ್ತಾ ಇರ್ಬೇಕು. ಸ್ವಲ್ಪ ಗಟ್ಟಿ ಆದಂಗು ಅದ್ ಅಂಟಕ್ ಬಿಡ್ಬಾರ್ದು, ಫಿಶ್ ಕೆಳಗಡೆ ಅಂಟ್ಕೋಬಾರ್ದು. ಹಿಂಗ್ ಮಾಡ್ತಾ ಇರ್ಬೇಕು ಮಧ್ಯ ಮಧ್ಯ. ಮತ್ತದನ್ನ ಉಲ್ಟಾ ಹಾಕ್ಬೇಕಾ? ಒಂದ್ ಸ್ವಲ್ಪ ಟೈಮ್ ಆದ್ಮೇಲೆ ಒಂದ್ಸರಿ ಉಲ್ಟಾ ಹಾಕೋದ್ ಮುಗೀತು. ಮತ್ ಮುಟ್ಟಿದ್ರೆ ಅದು ಎದ್ದು ಬಂದ್ಬಿಡತ್ತೆ. ಓ ಸೂಪರ್. ಇದು ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ. ಅಂಡ್ ಮೀನ್ ಸಾರ್ ಮಾಡ್ಬೇಕಾ ಅಂತ ಅನ್ಕೊಂಡವ್ರು ಇದನ್ನ ಆರಾಮಾಗಿ ಮಾಡ್ಬೋದು. 20 minutes to 30 minutes ನಿಮ್ಗದೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದ್ 10-15 ನಿಮಿಷ ಆಗತ್ತೆ. ಬಿಟ್ರೆ ಈವನ್ ಕಾಯಿ ಹಾಕ್ದೇನು ಮಾಡ್ತೀವಿ ನಾವು ಇದಕ್ಕೆ. ಏನೇನ್ ಹಾಕಿದೀವಿ ಎಲ್ಲ ಸೇಮ್, ಕಾಯಿ ಹಾಕಲ್ಲ. ಹಾಗೆ ಪೌಡರ್ನೆಲ್ಲ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡು, ನೀರ್ ಹಾಕೊಂಡು ಪೇಸ್ಟ್ ಮಾಡ್ಕೊಂಡು ಮತ್ತೆಲ್ಲ ಹೊಳಿದು ನೀರ್ ಹಾಕೋದು. ಮಿಕ್ಸಿ ಅವಾಗ ನಾವು ಹಾಕೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ. ಕರೆಂಟ್ ಇಲ್ದೆ ಇದ್ರು, ನಿಮ್ಮಲ್ಲಿ UPS ಇಲ್ದೆ ಇದ್ರೂನು ಪೌಡರ್ ಇದ್ರೆ ಸಾಕು. ಪೌಡರ್ ಅಂತೂ ನಿಮ್ಮ ಅಂಗಡಿ, ನಿಮ್ಮ ಮನೆ ಏರಿಯಾದಲ್ಲೇ ಅದೋ ಒಂದು ಅಂಗಡಿ ಇರುತ್ತೆ, 5 ರೂಪಾಯಿ ಪ್ಯಾಕೆಟ್ ಸಿಗತ್ತೆ. ಮಕ್ಳನ್ನ ಹೋಗಪ್ಪ ತಗೊಂಬ ಅಂತ ಹೇಳಿ ನೀವು ಮೀನನ್ನ ತೊಳೆದು ಇಟ್ಕೊಂಡ್ಬಿಟ್ಟು ಪಟ್ ಅಂತ ನಿಮ್ ಮನೆಯವ್ರು ಊಟಕ್ಕೆ ಬರೋ ಅಷ್ಟಲ್ಲಿ ಇದನ್ನ ರೆಡಿ ಮಾಡಿ ಇಡಬಹುದು. ಎಸ್ ಮೇಡಮ್, ಇದು ಆಲ್ರೆಡಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ. ನಿಮ್ಗಿನ್ ಕೆಲಸ ಅಷ್ಟೇ, ಬರೀ ಬಚ್ಚೋದು. ಬಚ್ಚಿಕೋ ಮೀನಲಿ ಅಂತ ಮೇಡಮ್. ಈಗ ಇದ್ರ ಪಾಡಿಗೆ ಇದು ಆಗ್ತಾ ಇರ್ಲಿ, ನಿಮ್ಮ ಜರ್ನಿಯ ಬಗ್ಗೆ ಕೇಳ್ಬೇಕಂತ ನನಗೆ ತುಂಬಾನೇ ಆಸೆ ಇದೆ. ಯಾಕಂತ ಹೇಳಿದ್ರೆ ಇಷ್ಟು ಸೆಲೆಬ್ರಿಟಿ, ಇಷ್ಟು ದೊಡ್ಡ ದೊಡ್ಡ ಕಲಾವಿದರಿಗೆ ನೀವು ಹಾಡಿದ್ದೀರಾ. ನಿಮ್ಮ ಅಂದ್ರೆ ಲೈಕ್ ನಿಮ್ಗೆ ಏನಿಸ್ತು ಮೇಡಮ್, ನಿಮ್ಮ ಫಸ್ಟ್ ಸಾಂಗ್ ಹಾಡಿರೋದು ಯಾರಿಗೆ ಮೇಡಮ್? ಫಸ್ಟ್ ನಾನ್ ಫಿಲ್ಮಿ ಹಾಡಿದ್ದು, ಡಿವೋಷನಲ್ ಕಪಾಳಮ್ಮಂತೂ. ಅಂದ್ರೆ ನನ್ನ ಮಗ ಕಾಲೇಜಲ್ಲಿ ಇದ್ದ, ಹೈಸ್ಕೂಲ್ ಮುಗಿಸಿ ಫಸ್ಟ್ PUC ಹೋಗೋ ಟೈಮ್. ಆ ಟೈಮ್ನಲ್ಲಿ ನಮ್ಮ ಊರ್ನವರೆಲ್ಲ ಸೇರ್ಕೊಂಡು ಕಪಾಳಮ್ಮ ಒಂದು ಕ್ಯಾಸೆಟ್ ಮಾಡ್ತಾ ಇದ್ವಿ. ಫಸ್ಟ್ ಟೈಮ್ ಅದು ದೇವಿಗೆ ಫಸ್ಟ್ ಟೈಮ್ ಕ್ಯಾಸೆಟ್ ಮಾಡ್ತಾ ಇದ್ದಿದ್ದು. ಆ ಕ್ಯಾಸೆಟ್ ಇರ್ತಾನೆ. ಸೊ ಹಿಂಗೆ ಇವ್ರು ಚೆನ್ನಾಗ್ ಹಾಡ್ತಾಳೆ ಅಂದ್ರೆ ಸ್ಕೂಲಲ್ಲೆಲ್ಲ ಹಾಡ್ತಿದ್ನಲ್ಲ, ಚೆನ್ನಾಗ್ ಹಾಡ್ತಾಳೆ ಅಂದ್ಬಿಟ್ಟು ಚಿಕ್ಕಮರಿ ಗೌಡ್ರ ಅಂದ್ಬಿಟ್ಟು ನಾನು ಈ ಭಾವಗೀತೆನೆಲ್ಲ ಸ್ವಲ್ಪ ಸಣ್ಣ ಮಾಡಿ ಭಾವಗೀತೆ ಎಲ್ಲ ಹಾಡ್ತಾ ಇದ್ನಲ್ಲ, ಅವ್ರನ್ನ ಕೇಳಿದಾರೆ ನೀವೊಂದ್ ಸಾಂಗ್ ಹಾಡಿ ಅಂತ. ಸೊ ನನ್ನ ಕರ್ಕೊಂಡು ಹೋದ್ರು ಅವ್ರು, ನೀನು ಬಾ ಒಂದ್ ಸಾಂಗ್ ನೀನ್ ಹಾಡ್ಬೋದು ಅಂತ. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಮ್ಯೂಸಿಕ್ ಡೈರೆಕ್ಟರ್ ನಾನು ಯಾರಂತ ಗೊತ್ತಿಲ್ಲ, ಅವಳು ಹಿಂಗ್ ಹಾಡ್ತಾಳ ಅಂತ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ. ಇವ್ರು ಕರ್ಕೊಂಡು ಹೋದ್ರು, ಹಾಡ್ಸಿದ್ರು. ಓಕೆ ಚೆನ್ನಾಗಿ ಹಾಡ್ತಾಳೆ ಆಯ್ತು, ಒಂದ್ ಸಾಂಗ್ ಹಾಡಿದ್ರು, ಮತ್ತೆ ಇನ್ನೊಂದ್ ಸಾಂಗ್ ಹಾಡ್ಸಿದ್ರು. ಸೊ 2 ಸಾಂಗ್ಸ್ ಫಸ್ಟ್ ಹಾಡಿದ್ದು ಅದೇ ಕಣಿವೆ ಕಬ್ಬಾಳಿ ಅಂದ್ಬಿಟ್ಟು ಫಸ್ಟ್ ಕ್ಯಾಸೆಟ್. ಈಗ್ಲೂ ಅವೈಲೇಬಲ್ ಇದೆ ಅದು, ಕಣಿವೆ ಕಬ್ಬಾಳಿ ಕಬ್ಬಾಳಿ ಅಂತ. ಕಬ್ಬಾಳಮ್ಮಂದು ಇವಾಗ ತುಂಬಾನೇ ಫೇಮಸ್ ಬಿಡಿ, ತುಂಬಾ ಶಕ್ತಿ ದೇವತೆ. ಅಲ್ಲಿ ಹಾಡಿದ್ದು. ಅದಾದ್ಮೇಲಿಂದ ಒಂದೊಂದೇ ಕ್ಯಾಸೆಟ್ ಅಲ್ಲಿ ಹಾಡ್ತಿದ್ದೆ ಅಷ್ಟೇ, ನಾಟ್ ಇನ್ ಟು ಫಿಲ್ಮ್ಸ್. ಮತ್ತೆ ಬೆಂಗಳೂರಿಗೆ ಡೆಟ್ಟಲ್ಲಿ ಓದಕ್ ಬರ್ತಾರೆ. ಬೆಂಗಳೂರಿಗೆ ಬಂದ್ಮೇಲಿಂದ ಅದೇ ತರ ಅವರೇ ಇನ್ನೊಂದು ಮಾಡೋದು, ಸೇಮ್ ಟೀಮು ಇನ್ನೊಂದು ಕ್ಯಾಸೆಟ್ ಮಾಡೋದು. 2ನೇದು ಹಾಡ್ದೆ ಕಬ್ಬಾಳಮ್ಮಂದು. ಅಲ್ಲಿ ಆಲೂರ್ ನಾಗಪ್ಪ ಅವ್ರು ಬಂದಿದ್ರು ಸ್ಟುಡಿಯೋಗೆ, ಅವ್ರು ಕೇಳಿಸ್ಕೊಂಡು ನಂದೊಂದ್ ಸಾಂಗ್ ಹಾಡು ಅಂತ ಅವ್ರು ಒಂದ್ ಸಾಂಗ್ ಹಾಡ್ಸಿದ್ರು. ಹಂಗೆ ಒಬ್ರಿಂದ ಹರಡ್ತಾ ಹೋಯ್ತು ಅಷ್ಟೇ. ಅವಾಗ ಫೋನ್ ಇಲ್ಲ, ಏನಿಲ್ಲ, ಅದಾದ್ಮೇಲೆ ಪೇಜರ್ ಬಂತು. ಐ ಹ್ಯಾಡ್ 1 ಪೇಜ್, ಅದ್ರಲ್ಲಿ ಬರೀ ಮೆಸೇಜ್ ಕಳಿಸ್ಬೋದಾಗಿತ್ತು. ಮೆಸೇಜ್ ಬರೋದು
ಕಾಂಟ್ಯಾಕ್ಟ್ ಇಂಥವ್ರು ಅಂತ. ಓಕೆ. ಸೊ ವೀಸ್ ಟು ಗೋ, ಹೊರಗಡೆ ಹೋಗಿ ಅವ್ರಿಗೆ ಕಾಲ್ ಮಾಡೋದು, ಆ ಥರ ನಡೀತಾ ಇತ್ತು. ಹಾಗೆ ಮಧ್ಯೆ ಮಧ್ಯೆ ಆ ಸಾಂಗ್ ನೆನ್ಪಿಸ್ಕೊಳ್ಳಿ, ಅಲರ್ಟ್ಸ್. ಓಕೆ. ಇನ್ನು ಚೂರು ದೊಡ್ಡ ಮಾಡ್ಬೋದು, ಸ್ವಲ್ಪ ದೊಡ್ಡ ಮಾಡಿ. ಅದಾದ್ಮೇಲೆ ಅದು ಹೇಗಿರುತ್ತೆ ಅಂದ್ರೆ, ಒಂದು ಆಡಿಯೋ ಕಂಪ್ನಿಯಿಂದ ಇನ್ನೊಂದು ಆಡಿಯೋ ಕಂಪ್ನಿಯವ್ರಿಗೆ ಅದ್ರಲ್ಲಿ ಚೆನ್ನಾಗ್ ಹಾಡಿದಾಳೆ, ಇದ್ರಲ್ಲಿ ಚೆನ್ನಾಗ್ ಹಾಡಿದಾಳೆ ಅಂತ ಕರೆಸ್ತಾರೆ. ಹಾಗೇನೆ ಬೆಳೆದಿದ್ದು ನಮ್ದು. ಏನು ನೆಟ್ವರ್ಕಿಂಗ್ ಸಿಸ್ಟಮ್ ಇಲ್ಲ. ಹಾಸ್ಟೆಲ್ ಅಲ್ಲಿ ಇದ್ದೆ, ಹಾಸ್ಟೆಲ್ ಇಂದ ಬಂದ್ ಕರ್ಕೊಂಡು ಹೋಗ್ತಾ ಇದ್ರು, ಯಾಕೆಂದ್ರೆ ಕಾಲ್ ಸಿಗ್ತಾ ಇರ್ಲಿಲ್ಲ ಅಂದ್ಬಿಟ್ಟು. ಅದಾದ್ಮೇಲೆ ಮೊಬೈಲ್ಸ್ ಬಂತು. ಸೊ ಮೊಬೈಲ್ ಇಂದ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು. ಗುರು ಕಿರಣ್ ಫಸ್ಟ್ ಟೈಮ್ ನನಗೆ ನಿನಗಾಗಿ ಸಿನಿಮಾ ಕಾಡ್ಸಿದ್ರು. ಅದು ಕೊಳ್ಳು ರಾಮಕೃಷ್ಣ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು. ಯಾಕೆಂದ್ರೆ ನನ್ ನೋ ಐಡಿಯಾ ಯಾವ ಮ್ಯೂಸಿಕ್ ಡೈರೆಕ್ಟ್ ಹೋಗಿ ನಾವು ಕೇಳೋದಾಗಿ ಏನು ಇಲ್ಲ. ಕೊಳ್ಳು ರಾಮಕೃಷ್ಣ ಅವರು ನಮ್ಮೂರ್ನವರು, ನಮ್ ರಿಲೇಟಿವ್. ಅವರು ಯಾವ್ದೋ ನನ್ ಕ್ಯಾಸೆಟ್ ಅಲ್ಲೆಲ್ಲ ಹಾಡ್ತಾ ಇದ್ರು, ಸಿನಿಮಾಗೆ ಯಾಕೆ ಹಾಡಲ್ಲ ನೀನು, ಹಾಡು ಅಂತ. ನನ್ಗೆ ಯಾರು ಗೊತ್ತಿಲ್ಲ ಅಂಕಲ್, ನಾನ್ ಜಸ್ಟ್ ಹಿಂಗೆ ಕರೀತಿದಾರೆ, ಹೋಗಿ ಹಾಡ್ತಿದ್ದೀನಿ. ಸೊ ಐ ಆಮ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ಮೈ ಸ್ಟಡೀಸ್ ಅಂತ. ಅಂದ್ ಇರು, ನನ್ ಗುರು ಕಿರಣ್ ಹೇಳ್ತೀನಿ ಇರು ಅಂತ. ನಾನೇನೋ ಹೇಳ್ತಾರೆ ಅದಂಗೆ ಅಲ್ವಾ, ಹೇಳ್ತಾರೆ, ಹೇಳ್ತೀವಿ ಅಂತ ಅಂದ್ಬಿಟ್ಟು ನಾನು ಏನ್ ಅದ್ ಗಮನ ಕೊಡ್ಲಿಲ್ಲ. ಮತ್ತೆ ಇನ್ನೊಂದ್ಸರಿ ಯಾವ್ದೋ ಮದ್ವೆ ಫಂಕ್ಷನ್ ಸಿಕ್ಕಿದ್ರು. ನೀವು ಹೋಗಿ ಮೀಟ್ ಮಾಡಿದ್ಯಾ? ಇಲ್ಲ, ನನ್ನ ಹತ್ರ ನಂಬರ್ ಇರ್ಲಿಲ್ಲ ಅಂತ. ಓಕೆ ಸರಿ, ಕೊಡ್ತೀನಿ, ನಾನು ಹೇಳಿರ್ತೀನಿ, ನೀನ್ ಹೋಗಿ ಮೀಟ್ ಮಾಡೋದ್ರು. ಆಮೇಲೂ ಮಾಡಿಲ್ಲ. ಅಂದ್ರೆ ನಮ್ಗೆ ಕಾಲ್ ಮಾಡಿ ಹೆಂಗ್ ಕೇಳೋದು ಸಂಕೋಚ. ಹಂಗ್ ಮಾಡಿ ಎಷ್ಟೋ ಅವಕಾಶಗಳನ್ನ ಕಳ್ಕೊಂಡ್ಬಿಟ್ಟಿರ್ತೀವಿ. ನಾನು ಇವಾಗಿನ ತುಂಬಾ ಜನ ನೋಡ್ ಅನ್ಕೋತೀನಿ, ಎಷ್ಟು ಬೋಲ್ಡ್ ಆಗಿರ್ತಾರಲ್ವಾ, ಹೋಗಿ ನಾನು ಹೀಗೆ ಹಲೋ ಸರ್, ಹಲೋ ಮ್ಯಾಮ್ ನಾನು ಅಂತೆಲ್ಲ ಹೇಳ್ತಾರೆ. ನಂದು ಈಗ ಇನ್ಸ್ಟಾದಲ್ಲಿ ಇದೆ, ಕಳಿಸ್ತಾರೆ ನಂಬರ್. ನಾನು ಅದೇ ಅನ್ಕೊಳ್ಳೋದಿಲ್ಲ, ಅಷ್ಟೆಲ್ಲ ಧೈರ್ಯ ಇರಲಿಲ್ಲ. ಅದಾದ್ಮೇಲೆ ಇನ್ನೊಂದು ಫಂಕ್ಷನ್ ಸಿಕ್ಕು, ಥರ್ಡ್ ಟೈಮ್ ಕಾಲ್ ಮಾಡಿದ್ಯಾ ಅಂದ್ರು. ಇಲ್ಲ ಅಂದ್ರೆ ನೀನು 3 ಸರಿ ಕಾಲ್ ನಾನು ಹೇಳಿದ್ದೀನಿ ಹೋಗು ಅಂತ. ಅದಾಗಿ ಒಂದ್ 2 ದಿನಕ್ಕೆ ನೋಡಿ ಕಚ್ಕೊಳ್ತಾ ಇದೆ ಕೆಳಗಡೆ. ಅದಾಗಿ ಸ್ವಲ್ಪ ದಿನಕ್ಕೆ ನಂದು ಒಂದು ಆರ್ಟಿಕಲ್ ಬಂತು, ಹಿಂಗೆ ಇವರೆಲ್ಲ ಕ್ಯಾಸೆಟ್ ಅಲ್ಲೆಲ್ಲ ಹಾಡ್ತಾರೆ ಅಂತೆಲ್ಲ ಅಂದ್ಬಿಟ್ಟು ಪ್ರಜಾವಾಣಿಲಿ ಬಂತು. ಪ್ರಜಾವಾಣಿ ಆರ್ಟಿಕಲ್ ನೋಡ್ಬಿಟ್ಟು ಡೆಕ್ಕನ್ ಹೆರಾಲ್ಡ್ ಅವರು ಬಂತು, ಅವ್ರು ಬಂದ್ರು. ಸೇಮ್ ಡೇ ಐ ಹ್ಯಾಡ್ ಅ ರೆಕಾರ್ಡಿಂಗ್ ಇನ್ ಹೇಮಂತ್ ಅವ್ರದ್ದು ಸ್ಟುಡಿಯೋ, ವೈಲಿನಿಸ್ಟ್ ಇದ್ದಾರೆ. ಅಲ್ಲಿ ಗುರು ಕಿರಣ್ ಬಂದಿದ್ದಾರೆ. ವಿ ಮನೋಹರ್ ಅವ್ರನ್ನ ಮೀಟ್ ಮಾಡಕ್ಕೆ ಗುರು ಕಿರಣ್ ಅಲ್ಲಿ ಬಂದ್ರು. ಸೊ ನಾನು ಹಾಡ್ತಾ ಇದ್ದೆ, ನೀನ್ ಎಲ್ಲೋ ನೋಡ್ದಂಗಿದ್ಯಾ ಅಂತ. ಅವ್ರು ಡೆಕ್ಕನ್ ಹೆರಾಲ್ಡ್ ಬೆಳಿಗ್ಗೆ ಓದಿದ್ದಾರೆ. ಅವಾಗ ಪೇಪರ್ಸ್ ಹಂಗೆ ಇತ್ತು, ನ್ಯೂಸ್ ಪೇಪರ್. ಡೆಸ್ಟಿನಿಯಲ್ಲಿ ಅದಿದ್ರೆ ಅದು ಹಾಗೆ ಆಗತ್ತೆ. ಎಕ್ಸಾಕ್ಟ್ಲಿ. ಇವತ್ ಬೆಳಿಗ್ಗೆ ಡೆಕ್ಕನ್ ಅಲ್ಲಿ ಅಂತ ಬಂದು ಓಕೆ ಆಮೇಲೆ ಅಷ್ಟು ವ್ಯಾಲ್ಯೂ ತುಂಬಾ ಇತ್ತು. ಶುಕ್ರವಾರ ಪೇಪರ್ ಅಂದ್ರೆ ನಾವ್ ಕಿತ್ತಾಡ್ಕೊಂಡು ಓದ್ತಾ ಇದ್ವಿ, ಸಿನಿಮಾ ಪುರವಣಿ ಬರುತ್ತೆ. ಆಮೇಲೆ ನಾನು ಹೇಳ್ದೆ, ಇಲ್ಲ ಆಕ್ಚುಲಿ ಕೊಡ್ಲೂರು ಹೇಳಿದ್ರು, ಅವ್ರು ಹೇಳಿದ್ರು ನೀನೇನಾದ್ರು ಅಂತ. ಅಲ್ಲಿ ಕನೆಕ್ಟ್ ಆಗಿದ್ದು, ನಂಬರ್ ತಗೊಂಡು ಒಂದ್ ಸ್ವಲ್ಪ ದಿನಕ್ಕೆನೆ ಕಾಲ್ ಮಾಡಿದ್ರು. ಒಂದು ಟ್ರ್ಯಾಕ್ ಇದೆ ಹಾಡು, ನಿನಗಾಗಿ ಟ್ರ್ಯಾಕ್ ಹಾಡಿದ್ದು. ಬಟ್ ಹಿ ಲೈಕ್ಡ್ ಇಟ್ ಅಂಡ್ ಹಿ ಕೆಪ್ಟ್ ದ ವಾಯ್ಸ್. ಟ್ರ್ಯಾಕ್ ಹಾಡಿದ್ನ ನೀವು ಅದನ್ನ ಹಾಗೆ ಇಟ್ಕೊಂಡಿದ್ದವರು ನಿನಗಾಗಿಗೆ. ಅದ್ರಲ್ಲಿ ವಿಜಯ ರಾಘವೇಂದ್ರ ಅವರು ಡೆಬ್ಯೂ ಆಸ್ ಅ ಹೀರೋ, ಅವರು ಮತ್ತೆ ರಾಧಿಕಾ ಮಾಡಿದ್ದು. ಅಲ್ಲಿಂದ ಹಂಗೆ ಹೋಗ್ತಿದ್ದ. ಆ ಒಂದು ಸಕ್ಸಸ್ ನಿಮ್ಗೆ ಹೇಗ ಅನಿಸ್ತು ಮೇಡಮ್? ಇವಾಗ ಫಸ್ಟ್ ಸಾಂಗ್ ಅಲ್ಲಿ ಹಾಡಿರೋ ಅಯ್ಯೋ ಆ ಮಜಾ ಬೇರೆ. ರಾಘು, ಆ ಮಜಾನೇ ಬೇರೆ. ಅಂದ್ರೆ ನೀವ್ ಥಿಯೇಟರ್ಗೆ ಹೋಗಿ ನಿಮ್ಮ ವಾಯ್ಸ್ ಗೆ ಯಾವ್ದು ಹೀರೋ ಹೀರೋಯಿನ್ ಪರ್ಫಾರ್ಮ್ ಮಾಡ್ತಾ ಇರ್ತಾರಲ್ವಾ, ತುಂಬಾ ಖುಷಿ ಕೊಡುತ್ತೆ. ಅಂಡ್ ನಾವ್ ಫುಲ್ ಎಲ್ಲ ನಮ್ ರಿಲೇಟಿವ್ಸ್, ನಮ್ಮ ಅಪ್ಪ ಅಮ್ಮ ಹಾಡು ಬಸ್ಸಲ್ಲಿ ಅದೇ ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ಹಾಡಿ, ನನ್ನಲ್ಲಿ ನಾನಿಲ್ಲ ಹಾಡಿ, ಮಧುರ ಪಿಸುಮತಿಗೆ ಹಾಡಿ. ಬಟ್ ಮೇಡಮ್ ಒಂದು ಆಶ್ಚರ್ಯ ಏನಂದ್ರೆ, ಒಂದೊಂದು ಸಾಂಗ್ ಅಲ್ಲೂ ನಿಮ್ಮ ಟೋನ್ ಬೇರೆ ಬೇರೆ, ಅಂದ್ರೆ ಟೋನ್ ಅಲ್ಲ, ಅದು ವಾಯ್ಸ್ ಬೇರೆ ಬೇರೆ ಅಂತ. ಮಧುರ ಪಿಸುಮತಿಗೆ ಒಂದು, ನಿನ್ನಲ್ಲಿ ನಾನಿಲ್ಲ ಅದೊಂಥರ ಒಂದು ಅದು ಮಾಡ್ಯುಲೇಷನ್ ಇದ್ದೇ ಇರುತ್ತೆ. ವಿ ಹ್ಯಾವ್ ಟು. ಈಗ ನೀವ್ ಹೇಗೆ ನೀವ್ ಎಷ್ಟು ಕೆಲಸ ಮಾಡ್ತೀರಲ್ವಾ, ಆ ವಾಯ್ಸ್ ಬೇರೆ ತರ ಮಾಡ್ತೀರಾ, ಮಾಡ್ಯುಲೇಷನ್ ಮಾಡ್ತೀರಾ, ವಯಸ್ಸಾಗಿರೋರ್ಗೆ ಬೇರೆ, ಹುಡುಗಿಗೆ ಬೇರೆ. ಅದು ಡೆಫಿನೆಟ್ಲಿ ಸಿಂಗಿಂಗ್ ಅಲ್ಲಿ ಬೇಕೇ ಬೇಕು. ಯಂಗ್ ಯಾರೋ ಇದಾರೆ, ವಯಸ್ಸಾದವ್ರು ಇದಾರೆ, 50 ಇದ್ರೆ, 70 ಇದ್ರೆ ಹೆಂಗ್ ಆಡ್ಬೋದು, 18 years ಆದ್ರೆ ಕ್ಯೂಟ್ ಆಗಿರತ್ತೆ ವಾಯ್ಸ್. ಹಿಂಗ್ ಮಾಡ್ಯುಲೇಟ್ ಮಾಡೋದು, ಫಸ್ಟ್ ನಂಬರ್ಗೆ ಹೆಂಗೆ. ಮೇಡಮ್ ನಿಮ್ಮ ಫೇವ್ರೆಟ್
ಸಿಂಗರ್ ಯಾರು ಮೇಡಮ್? ತುಂಬಾ ಚೆನ್ನಾಗಿ ಅಲ್ಲ ಲೈಕ್ ಸಡನ್ ತಲೆಗೆ ಡೆಫಿನೆಟ್ ಆಗಿ ನೀವು ಅದು ಹೇಳಕ್ಕೆ ಆಗಲ್ಲ. ಅಂದ್ರೆ ಒಬ್ಬೊಬ್ರ ಹತ್ರ ಒಂದೊಂದು ಕ್ವಾಲಿಟಿ ತಗೊಳ್ತೀರಾ ನಾವು. ಈಗ ಹಾಗೆ ನೋಡಿದ್ರೆ ತುಂಬಾನೇ ನಮ್ಮ ಮೇಲೆ ಒಂಥರ ಪ್ರಭಾವ ಬೀರ್ತಾರೆ ಅಂತ ಹೇಳ್ತಾರಲ್ಲ, ಆ ತರ ಸಿಂಗರ್ಸ್ ಅಲ್ಲಿ ಹಳಬ್ರೇನೆ. ಎಸ್ ಜಾನಕಿ ಅವರು, ವಾಣಿ ಜಯರಾಮ್ ಅವರು, ಪಿ ಸುಶೀಲಾ ಅವರು, ಅಂಡ್ ಫಾಸ್ಟ್ ನಂಬರ್ಸ್, ಈ ತರ ಐಟಮ್ ನಂಬರ್ಸ್ ಅಂತ ಏನ್ ಹೇಳ್ತಾರೆ ಇವಾಗ ಸ್ಪೆಷಲ್ ನಂಬರ್ಸ್ ಅಂದ್ಬಿಡ್ತಾರೆ ಅಲ್ವಾ. ಅದಕ್ಕೆಲ್ಲ ಎಲ್ಲರೀಶ್ವರಿ ಅವ್ರದ್ದು ಅವ್ರು ಹೆಂಗ್ ಹಾಡ್ತಾರೆ ಇದನ್ನ ಕೇಳಿ ಕೇಳಿನೇ ಬೆಳೆದಿರೋದು. ಸೊ ಅದಾದ್ಮೇಲೆ ಹಿಂದಿ ಲತಾ ಮಂಗೇಶ್ಕರ್ ಬೇರೆ ತರ. ಆಮೇಲೆ ನನಗೆ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ಬೇಕಾಗಿತ್ತು ನಾನು. ಒಂದಿಷ್ಟು ಹಳೆ ಹಾಡುಗಳಿದೆ ಅಲ್ವಾ, ಲೈಕ್ ಹಳೆ ಹಾಡುಗಳಲ್ಲಿ ನಿಮ್ಗೆ ಈ ಸಾಂಗ್ ನಾನ್ ಹಾಡ್ಬೇಕಾಗಿತ್ತು ಆತರ ಅನ್ಸಿರೋ ಯಾವ್ದಾದ್ರು ಹಾಡು? ಸಿಂಗರ್ಸ್ ತುಂಬಾ ಇರುತ್ತೆ. ಅದ್ರಲ್ಲಿ ನನ್ ಫಸ್ಟ್ ಸಾಂಗ್ ಬಾಳ ಬಂಗಾರ. ಬಹಳ ಬಂಗಾರ ನಾನು ಕೇಳಿದ್ದೀನಿ, ಬಹಳ ಫೇವ್ರೇಟ್. ಅದನ್ನ ಪ್ರತಿ ನನ್ನ ಶೋನಲ್ಲೂ ಹಾಡ್ತೀನಿ, ಕೇಳಿದಿರಲ್ಲ, ಪ್ರತಿ ಶೋನಲ್ಲೂ ಹಾಡ್ತೀನಿ. ಆತರ ತುಂಬಾ ಇದಾವೆ ಒಬ್ಬೊಬ್ರು ಸಿಂಗರ್ದು. ಅದ್ರಲ್ಲಿ ಮೇಡಮ್ ಅದ್ರಲ್ಲಿ ನನಗೆ ತುಂಬಾ ಒಂದೇನ್ ಇಷ್ಟ, ಬೇಡೆಂದು ಜರಿದು ನೀ ದೂರ ಹೋದರು, ಅದೊಂದಲ್ಲ ಲೈನ್ ನನಗೋಸ್ಕರ ಹಾಡಿ ಮೇಡಮ್. ಬೇಡೆಂದು ಜರಿದು ನೀ ದೂರ ಹೋದರು, ಬೇಡೆಂದು ಜರಿದು ನೀ ದೂರ ಹೋದರು, ಬಿಡದಂತೆ ನಿನ್ನ ನೆರಳಾಗಿ ಬರುವೆ. ಆಹಾ ಮೇಡಮ್ ಸೂಪರ್ ಮೇಡಮ್, ಸೂಪರ್ ಸೂಪರ್ ಸೂಪರ್. ನಾನು ಇದನ್ನ ಕೇಳಿದೀನಿ. ಸರಸ್ವತಿ ಪುತ್ರರಲ್ಲಿ ಮೊದಲನೇ ಸ್ಥಾನ ಸಂಗೀತಗಾರರಿಗಿದೆ ಅಂತ ಅದನ್ನ ನಿಮಗೂ ಕೇಳಿರ್ತೀರ ನೀವು. ಯಾಕಂತ ಹೇಳಿದ್ರೆ ಅವಳ ಕೈಯಲ್ಲಿನೇ ವೀಣೆ ಇದೆ, ಒಂದು ಇನ್ಸ್ಟ್ರೂಮೆಂಟ್ ಇದೆ. ಸೊ ಹಾಗಾಗಿ ಲೈಕ್ ನನಗೆ ತುಂಬಾ ಸಂಗೀತದ ಕಡೆ ಏನಕ್ಕೆ ಇಂಟ್ರೆಸ್ಟು ಅಂತ ಹೇಳಿದ್ರೆ, ನಮ್ಮ ತಾಯಿ ಮಾತಾಯಿ ಅವರು ನಾನು ಅವರ ಹೊಟ್ಟೆಲಿದ್ದಾಗ ಸರಿಗಮಪ ಇದು ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮ ಫುಲ್ ನೋಡಿದ್ದಾರೆ. ಡಾಕ್ಟರ್ ಹೇಳಿದಾರೆ ಅಂತ ನಿಮ್ಗೆ ಫುಲ್ ರೆಸ್ಟ್ ಮಾಡ್ಬೇಕು ಅಂತ. ನಮ್ಮಮ್ಮ ಫುಲ್ ಕಾರ್ಯಕ್ರಮ ನೋಡಿದಾರೆ. ಸೊ ನಂಗೆ ಇವಾಗ ಹೆಂಗಾಗ್ಬಿಟ್ಟಿದೀನಿ ಅಂದ್ರೆ ಮೇಡಮ್, ನಾನು ಇವಾಗ ಕೆಲವೊಂದು ಹಾಡನ್ನ ಕೇಳಿ ಅಳ್ತೀನಿ ಮೇಡಮ್. ನಾನು ಇವಾಗ ಅಷ್ಟು ಸಾಫ್ಟ್ ಆಗಿ ಇಷ್ಟೇನ ಇದು ಇಟ್ಬಿಟ್ಟು ಮತ್ತೆ ಒಂಚೂರು ಅದ್ರ ಮೇಲೆಲ್ಲ ಇದನ್ನ ಆ ಗ್ರೇವಿ ಏನಿರುತ್ತಲ್ವಾ ಹಿಂಗೆ ಎತ್ತೆ ಚೂರು ಹಾಕೋದು. ಹಾಗಾಗೇನೆ ಆದಷ್ಟು ಈ ತರದಕ್ಕಿಂತ ಸ್ವಲ್ಪ ಚಿಕ್ಕ ತಗೊಂಡ್ರೆ ನಿಮ್ಗೆ ತಿರ್ಗಿಸ್ಕೊಳಕ್ ಈಸಿ ಆಗುತ್ತೆ. ಸ್ಪೂನೇ ಯೂಸ್ ಮಾಡ್ಕೊಳ್ಬೇಕು. ಅದರಿಂದ ಸ್ಪೂನಿಂದ ಎಲ್ಲ ಇಟ್ಬಿಟ್ಟು ಅದಕ್ಕೆ ಹಾಕ್ಬೇಕಲ್ವಾ ಮೇಡಮ್? ಇದು ಸ್ಮೆಲ್ ಎಷ್ಟು ಚೆನ್ನಾಗಿದೆ. ಇವಾಗ ಈ ಮಸಾಲೆ ತೆಗೆದು ಮಸಾಲೆನೆಲ್ಲ ಅದ್ರ ಮೇಲೆ ಹಾಕಿ ಮತ್ತೆ ಹೀಗೆ ಈ ಕಡೆ ಸೈಡ್ ಆ ಮೀನ್ದು ಇದು, ಈ ಮೀನ್ದು ಇದು, ಈ ಮೀನ್ದು ಇದು. ಆಮೇಲೆ ಮೀನ್ ನಿಮ್ಗೆ ಬೇಗ ಇದಾಗ್ಬಿಡತ್ತೆ, ಬೆಂದ್ಬಿಡುತ್ತೆ. ತುಂಬಾ ಸಾಫ್ಟ್ ಅಲ್ವಾ? ಇದೊಂಥರ ಮಸಾಲಾ ಫ್ರೈ ಇದ್ದಂಗೆ ಅಲ್ಲ, ತವಾ ಫ್ರೈ ಅಲ್ಲಿ ಮಾಡ್ತಾರಲ್ಲ, ಅದು ಹಚ್ಚಿಟ್ಬಿಟ್ಟು ಆಮೇಲೆ ಅದ್ರಲ್ಲಿ ಮಾಡ್ತಾರ. ಇದು ಏನಂದ್ರೆ ಅವಾಗೆಲ್ಲ ಗಡಿಗೆ ಏನಲ್ಲಿ ಕಲ್ ಗಡಿಗೆ ಅಂತ ನಿಮ್ಗೆ ಗೊತ್ತಿರುತ್ತೆ. ನಮ್ಮಮ್ಮ ಆಕ್ಚುಲಿ ನಮ್ಮ ಮನೆಯಲ್ಲಿ ಮಡಕೆಯಲ್ಲಿ ಸಮಟೈಮ್ಸ್ ಅಡಿಗೆ ಮಾಡ್ತಾರೆ ಇದೆಲ್ಲ. ಇದು ಒಂದು ಕಲ್ಲಲ್ಲೇನೆ ಗಡಿಗೆ ಬರುತ್ತೆ, ಊರಲ್ಲೆಲ್ಲ ಸಿಗತ್ತೆ. ಕಲ್ಲಲ್ಲೇನೆ ಕಲ್ಲಿಂದು ಆ ಕಲ್ಗಡಿಗೆನಲ್ಲಿ ಇಟ್ಬಿಟ್ರೆ ನೀವು ನಾವ್ ಎಷ್ಟು ಟೈಮ್ ನಿಧಾನಕ್ಕಾದ್ರೆ ನೀಟಾಗಿ ಬಂದಿರತ್ತೆ. ಅದು ಟೇಸ್ಟೇ ಬೇರೆ. ಹಂಗಾರೆ ನಂಗೊಂದು ಕಲ್ಗಡಿಗೆ ತಗೊಳ್ಳಿ. ಒಂದು ಅದ್ರಲ್ಲಿ ಬರೋ ಅರೋಮಾನೆ ಬೇರೆ, ನೀವ್ ಹೇಳ್ದಂಗೆ ಮಡಿಕೆದು ಮಣ್ಣಿಂದ್ರಲ್ಲೇ ಬರೋ ಅರೋಮಾ ಬೇರೆ, ನಾವ್ ಇದ್ರಲ್ಲಿ ಮಾಡಿದಾಗ ಬರೋದೇ ಬೇರೆ. ಬಟ್ ಮೇಡಮ್ ಇದು ಒಂಥರ ತುಂಬಾ ಚೆನ್ನಾಗಿದೆ ಮೇಡಮ್. ಇದು ಬಂದು ಅದೇ ನೀವು ಗ್ರೇವಿ ಜಾಸ್ತಿ ಬೇಕನ್ನೋರಿಗೆ ಮಾತ್ರ. ಅದರ್ವೈಸ್ ಇನ್ನು ನಿಮ್ಗೆ ದಪ್ಪ ಬೇಡ ಅನ್ನೋರು ತೆಳ್ಳಗ್ ಮಾಡ್ಕೊಂತಾರೆ. ಸ್ವಲ್ಪನೇ ಮಸಾಲೆ ಮಾಡ್ಕೊಂಡು ನೀರ್ ಹಾಕ್ಬಿಟ್ಟು ವಾವ್ ಅಷ್ಟೇ. ಇದ್ರ ಮುಗಿದ ಕೆಲಸ. ಹಿಂಗ ಅಂತಾರದಿಲ್ಲ ಅಷ್ಟೇ. ಈಗ ರೊಟ್ಟಿ ಕಡೆ ಹೋಗ್ಬಿಡೋಣ ಮೇಡಮ್. ನಂಗೆ ರೊಟ್ಟಿಗೆ ಅದ್ರ ಪಾಡಿಗೆ ಅದು ಬಿಡಿ. ಆಲ್ಮೋಸ್ಟ್ ಇನ್ನೇನು ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಿಂಗೆ ಹಾಕೋದು. ಈರುಳ್ಳಿ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಅಲ್ಲ ಹೇಳಿದ್ ನಾನು. ಕೆಲವರು ಈರುಳ್ಳಿ ತಿಂದೇ ಇದ್ರು ಜೊತೆನಲ್ಲಿ ಒಂದ್ ಸ್ವಲ್ಪ ಅರ್ಶಿನೂ ಹಾಕೊಂಡ್ಬಿಡೋಣ.
ಚೂರು ಅದ್ರ ಮೇಲೆ ಹಂಗೆ ಉದುರಿಸಿ ಖಾರ. ಸೊ ಇದು ಖಾರ ಮಾಡ್ಕೋಬೇಕಾದ್ರೂ ಅಷ್ಟನ್ನ ಹಾಕೋಬಹುದು. ಟೈಮಲ್ಲಿ ಬೇಕಾದ್ರೆ ಹಾಕ್ತೇ ಹೋದ್ರೂ ಪರವಾಗಿಲ್ಲ. ಬೇಕಾ ಮನೇಲಿ ಉಪ್ಪು ಖಾರ ಬೇಕು, ಉಪ್ಪು ಖಾರ ಬೇಕೇ ಬೇಕು. ಆಮೇಲೆ ಕೆಲವೊಂದೆಲ್ಲ ಸ್ಕಿಪ್ ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ ಅಂತ ಅನ್ಸುತ್ತೆ. ಮನೇಲಿ ಇರಲ್ಲ ಅವಾಗ. ಇದಕ್ಕೆ ಹೇಳ್ತಾರಲ್ವಾ ಕುಕಿಂಗ್ ಇಸ್ ಅನ್ ಆರ್ಟ್ ಅಂತ ಹೇಳ್ತಾರಲ್ಲ, ಅಷ್ಟೇ. ನೀವ್ ಅದನ್ನ ಫೈನಲಿ ಉಪ್ಪಿಲ್ದೆ ಹೋದ್ರೆ ಯಾವ್ದು ರುಚಿ ಇಲ್ಲ ಅಂತಾರಲ್ಲ, ಉಪ್ಪು ಖಾರ ಬೇಕೇ ಬೇಕು. ಆಮೇಲೆ ಸ್ವಲ್ಪ ಎಣ್ಣೆ, ಕೊಬ್ಬರಿ ಎಣ್ಣೆ ತಗೊಂಡಿದೀವಿ. ಕೊಬ್ಬರಿ ಎಣ್ಣೆ ಬೇಡ ಅನ್ನೋರು ಹಾಕೊಳ್ದೇ ಇದ್ರು ನಡೀತೆ, ಬೇರೆ ಯಾವ್ದಾದ್ರು ಎಣ್ಣೆ ಹಾಕೊಳ್ಳಿ. ಇವಾಗ ಮತ್ತೊಮ್ಮೆ ಅಲ್ಲಾಡ್ಸಿ 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 ಅಲ್ಲಾಡ್ಸಿ. ಯಾ ಆಯಿಲ್ ಎಲ್ಲ ಒಂದ್ ಸ್ವಲ್ಪ ಇದ್ರ ಮೇಲೆ ಬರುತ್ತೆ, ಗ್ರೇವಿಗೆ ಸೇರ್ಕೊಳತ್ತ. ಚೂರು ನಾವು ಈಗ ಒಲೆ ಇರುತ್ತೆ ಅನ್ಕೊಳ್ಳಿ, ಅಗ್ಲ ಇರುತ್ತಲ್ವಾ, ನಾವು ಕೆಲವು ಸರಿ ಈ ಕಡೆಯಿಂದ ಒಂಚೂರು ಎಲ್ಲ ಕಡೆನೂ ಆಗ್ಲಿ. ಈಗ ಒಲೆನಲ್ಲಿ ಆತರ ಬೇಕಿರಲ್ಲ. ನಮ್ ಗ್ಯಾಸ್ ಸ್ಟವ್ ಅಲ್ಲಿ ಏನಾಗತ್ತೆ ಹೇಳಿ, ದೊಡ್ಡ ಸೈಡ್ ಅಲ್ಲೆಲ್ಲ, ಹಂಗಾಗಿ ನೀವು ಒಂದ್ ಸ್ವಲ್ಪ ಹಿಂಗ್ ಮಾಡೋದ್ರಲ್ಲಿ ನಾನೇ ಮಾಡ್ತೀನಿ ಅಂದ್ರೆ, ನಾನು ಹಂಚಿಟ್ಕೊಂಡಿರ್ತೀನಲ್ಲ ಆ ಮೀನನ್ನೇ ನಾನು ಒಂದ್ ಸೆಂಟ್ರಲ್ ಇದ್ದಿದ್ದನ್ನ ಸೈಡಿಗೆ ಇದ್ದಿದ್ದನ್ನ ಸೆಂಟ್ರಿಗೆ ಹಂಗೆ ಆತರ. ಜಾಗ ಇದೆ ಚೆನ್ನಾಗಿ, ಕೆಲವು ಜಾಗನೇ ಇರಲ್ವಲ್ಲ, ಅವಾಗ ಹಿಂಗ್ ತಿರ್ಗ್ಸಕ್ಕೂ ಆಗಲ್ಲ ನಮ್ಗೆ. ಮತ್ತೆ ಚೆನ್ನಾಗಿ ಬೆಂತ ಇದೆ ನೋಡಿ. ಜಾಸ್ತಿ ಮಾಡಿದ್ರೆ ಇಲ್ಲಿ ಓಪನ್ ಆಗ್ಬಿಡುತ್ತೆ. ಈಗ ಮತ್ತೆ ಹಾಕ್ಬೇಕು. ನೀವು ಹಾಕಿದಷ್ಟು ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ ಮೇಡಮ್. ಇದು ಏನಕ್ಕೆ ತುಂಬಾ ಚೆನ್ನಾಗಿರೋದು ಕಾಂಬಿನೇಷನ್? ಎಲ್ಲದಕ್ಕೂ, ರೈಸ್ಗೆ ತಿಳಿಸಾರು ಮಾಡ್ಕೊಳ್ಳಿ, ಇಲ್ಲ ಇದ್ರಲ್ಲೇ ಅನ್ನ ಊಟ ಮಾಡ್ಬೋದು, ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ನೀವು ಏನಕ್ಕಾದ್ರೂ ನಾನು ಫಾರ್ ಎನಿಥಿಂಗ್. ಕಡುಬು ನಮ್ಗಲ್ಲಿ ಜಾಸ್ತಿ, ಕಡುಬು ದೋಸೆ ಪ್ರೋಸೆಸ್ ಒಂಥರ ಚೆನ್ನಾಗಿದೆ ಇದು ಮೇಡಮ್. ಇದು ಇವಾಗ ಬಚ್ತಾ ಇದೆ, ಈ ತರನೇ ಬೇಕನ್ನೋರು ಇಲ್ಲಿಗೆ ಎಂಡ್ ಮಾಡ್ಬೋದು. ಕಂಪ್ಲೀಟ್ ಬಚ್ಬೇಕು, ಸ್ವಲ್ಪ ಡ್ರೈ ಬೇಕು, ಚೆನ್ನಾಗಿರ್ಬೇಕಂತಂದ್ರೆ ಸ್ವಲ್ಪ ನನಗದು ಅದು ಆ ಫ್ಲೇವರ್ ಬೇಕು, ಡ್ರೈ. ಇವಾಗ ಮೇಡಮ್ ರೊಟ್ಟಿ ಮಾಡ್ಕೊಳ್ಳೋಣ. ಎಸ್, ಇದಕ್ಕೆ ಇವಾಗ ನೀರು ಎಷ್ಟು ಹಾಕ್ಲಿ? ಮೇ ಬಿ ನಾವೀಗ ಹಿಟ್ಟು ಎಷ್ಟು ತಗೊಂತಾ ಇದೀವಿ ನೋಡಿ. ಸೊ ಇವಾಗ ಅರ್ಧ ಕೆಜಿ ಇದೆ ಅಲ್ವಾ? ಅರ್ಧ ಕೆಜಿ ಇದೆ. ಈಗ ಅರ್ಧ ಕೆಜಿ ಹಿಟ್ಟಿಗೆ ನಿಮ್ಗೆ ಇದಕ್ಕಿಂತ ಕಮ್ಮಿ ನೀರು ಬೇಕು. ಓಕೆ. ಸೊ ಇವಾಗ ನೀವು ಇದ್ರ ಲೆಕ್ಕ ತಗೊಂಡ್ರು ಇದ್ರ ಅರ್ಧ ತಗೊಳ್ಳಿ, ಇಲ್ಲ ನಮ್ ಕಣ್ಣೆಳತಲ್ಲಿ ಮಾಡ್ಕೊಂತೀವಿ. ಸೊ ಮೇ ಬಿ 1.5 ಗ್ಲಾಸ್ ದೊಡ್ಡದು, ಸ್ವಲ್ಪ ಹಾಕಿ. ಆಮೇಲೆ ಇನ್ನೊಂದೇನಾಗತ್ತೆ, ಈ ರೊಟ್ಟಿ ಹಿಟ್ಟು ಮಾಡ್ಬೇಕಾದ್ರೆ ಬೇಕಂದ್ರೆ ನಾವ್ ನೀರ್ ಹಾಕೋಬಹುದು. ಜಾಸ್ತಿ ನೀರ್ ಹಾಕೊಂಡ್ಬಿಟ್ಟು ಹಿಟ್ಟೇ ಇಲ್ಲದೆ ಹೋದ್ರೆ ಕೆಲವು ಸರಿ ನಮ್ಗೆ ಆಗಿದೆ ಹಾಕಿ ಮಾಡ್ತಾ ಹಿಟ್ಟು ಕಮ್ಮಿ ಇರತ್ತೆ, ನೀರ್ ಜಾಸ್ತಿ ಆಗ್ಬಿಡುತ್ತೆ. ಮತ್ತೆ ಹಿಟ್ಟು ಹಾಕುವಷ್ಟು ಇಲ್ಲ ಅಂದಾಗ ಅದು ಅರ್ಧಂಬರ್ಧ ಆಗುತ್ತೆ. ಸೊ ಅದಕ್ಕೆ ನೀರ್ ಕಮ್ಮಿ ಇಟ್ಕೊಳ್ಳಿ. ಬೇಕಂದ್ರೆ ನಾವು ಸ್ವಲ್ಪ ಆಮೇಲೆ ನೀರನ್ನ ಆಡ್ ಮಾಡ್ತೀವಿ. ಇದನ್ನ ಕುದೀಲಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ, ಚೂರೆ ಸಾಕು, ಸ್ವಲ್ಪ ಉಪ್ಪು ನೋಡಿ. ಮದುಮಗನ ರೆಡಿ ಮಾಡ್ತಾ ಇದೀವಿ, ಎಲ್ಲಾ ಅಡಿಗೆನ ಕಲಿಸ್ತಾ ಇದ್ದೀವಿ. ಸೊ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಈ ಹುಡ್ಗಂಗೆ, ಯಾಕಂದ್ರೆ ಎಲ್ಲಾ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಂಗಂತ ಹೇಳಿ ನಾಳೆ ದಿನ ನನಗೆ ಮದ್ವೆ ಆಗಿ ಬರೋರು ಎಲ್ಲ ನಾನು ಅಡಿಗೆ ಮಾಡ್ಕೊಡ್ತೀನಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ಸೇರಿ ಮಾಡೋಣ ಅಷ್ಟೇ, ಎಲ್ಲಾನು ಶೇರ್ ಮಾಡ್ಬೇಕು. ಇವಾಗ ಆ ತರ ಇಲ್ವೇ ಇಲ್ಲ, ನಾವ್ ಈಗ ನೋಡ್ತೀವಲ್ವಾ, ಸೇರಿ ಅಡಿಗೆ ಮಾಡೋಣ, ಸೇರಿ ಪಾತ್ರೆ ತೊಳೆಯೋಣ. ಇವ್ರು ಮಜಾ ಟಾಕಿಸಲ್ಲ, ಮಜಾ ಮಾಡ್ತಲ್ಲ ಇದ್ರೆ ಕಂಟಿನ್ಯೂ ಮಾಡಿರೋದು. ಇಲ್ಲ. ಓಕೆ, ಇದು ಸ್ವಲ್ಪ ಕುದಿಬೇಕು. ಕುದಿಯೋ ತನಕ ನಾವು ಕಾಯ್ಬೇಕು, ಬಚ್ಬೇಕು. ಈ ನೀರ್ ಕಾಯೋ ತನಕ ನಾನ್ ನಿಮ್ಗೆ ಒಂದಿಷ್ಟು ಕ್ವಶನ್ಗಳನ್ನ ಕೇಳ್ತೀನಿ. ಅಂದ್ರೆ ಒಂದು ಚಿಕ್ಕ ಟಾಸ್ಕ್ ತರ ಇರುತ್ತೆ ಇದು. ಲೈಕ್ ಓಕೆ, ಇವಾಗ ಅಡಿಗೆ ಅಂದ್ರೆ ಇಷ್ಟ ನಿಮ್ಗೆ? ತುಂಬಾ ಇಷ್ಟ. ಓಕೆ, ನಾನು ಒಂದಿಷ್ಟು ಹೀರೋಗಳ ಹೆಸರು ಹೇಳ್ತಾ ಹೋಗ್ತೀನಿ. ನೀವು ಅಡಿಗೆ ಮನೇಲಿ ಇರೋಂತ ಪದಾರ್ಥಗಳು ಅಥವಾ ತಿನ್ನೋ ಅಂತ ಚಂಪಾಕಲಿ ಆಗಿರ್ಬೋದು, ಎನಿಥಿಂಗ್
ಅಥವಾ ಹಣ್ಣುಗಳು, ತರಕಾರಿಗಳು ಏನಕ್ಕೆ ಬೇಕಾದ್ರೂ ಹೇಳ್ಬಹುದು. ಯಾಕಂದ್ರೆ ಇವಾಗ ಒಂದಿಷ್ಟು ಹೀರೋಗಳ ಹೆಸರು ಹೇಳ್ತಾ ಹೋಗ್ತೀನಿ. ಹೀರೋ, ಹೀರೋಯಿನ್, ಎನಿಬಡಿ ಯಾರ್ದಾದ್ರೂ ಹೆಸರು ಹೇಳ್ತಾ ಹೋಗ್ತೀನಿ. ಓಕೆ, ಈಗ ಫಸ್ಟಿಗೆ ಮಧ್ಯ ಅಲ್ಲಾಡ್ಸಿ. ಓಕೆ, ಫಸ್ಟಿಗೆ ಮೇಡಮ್ ಕಿಚ್ಚ ಸುದೀಪ್ ಸರ್. ಅಂದ್ರೆ ಕಿಚ್ಚ ಸುದೀಪ್ ಅಂತಂದ್ರೆ ಫುಲ್ ಆಫ್ ಮಸಾಲ ದೋಸೆ. ಮಸಾಲಾ ದೋಸೆ, ವಾವ್. ಓಕೆ, ಡಿ ಬಾಸ್. ಡಿ ಬಾಸ್ ಅಂದ್ರೆ ಅದು ಚಿಕನ್, ಅದು ಚಿಕನ್ ಚಿಕನ್ ಅಥವಾ ಮಟನ್ ಬಿರಿಯಾನಿ. ಇಲ್ಲಾಂದ್ರೆ ಅವ್ಳು ಬಹಳ ದರ್ಶನ್ ಅವ್ರಿಗೆ ಫೇವ್ರೇಟ್ ಅಂದ್ರೆ ಚಾಕ್ನ. ಇದು ಚೆನ್ನಾಗಿ ಅನ್ಸುತ್ತೆ. ಎಸ್, ದುನಿಯಾ ವಿಜಯ್. ದುನಿಯಾ ವಿಜಯ್ ಅಂದ್ರೂ ಅವರು ಕೂಡ ನನ್ನ ತಕ್ಷಣ ಮಸಾಲಾ ತರಾನೇ ಅನ್ಸೋದು. ಸೊ ಮೇ ಬಿ ಮಸಾಲ್ ಪುರಿ. ಓಕೆ, ಗೋಲ್ಡನ್ ಸ್ಟಾರ್ ಗಣೇಶ್. ಅವ್ರು ಕ್ಯೂಟ್, ಸೊ ರೊಮ್ಯಾಂಟಿಕ್, ಹಾಗಾಗಿ ಅವ್ರನ್ನ ನೆನ್ಸ್ಕೊಳಕ್ ಚಂಪಾಕಲಿ. ದಿಗಂತ್ ದೂತ್ ಬೇಡ, ನೀವೇನಾದ್ರೂ ಬೇರೆ ಕೊಡ್ತೀರಾ ಅಂತ ಅನ್ಕೊಂಡೆ. ನಾವು ದೂತ್ ಬೇಡ ಚೆನ್ನಾಗಿದೆ, ಯಾಕಂದ್ರೆ ಅವ್ರು ನಮ್ಮೂರ್ನವರು, ನಮ್ಗೆ ಹೆಮ್ಮೆ ಕೂಡ ಇದೆ. ಸೊ ಮಲ್ನಾಡ್ ಹುಡುಗ. ಲೂಸ್ ಮಾದ ಯೋಗಿ. ಲೂಸ್ ಮಾದ ಅವರು ಖಟ್ಟಾ ಮೀಠಾ ಅವರು, ಮೇ ಬಿ ಕಚೋರಿ ತರ. ಕಚೋರಿನಾ? ಸೂಪರ್. ಯಶ್ ಅವರು ಅಷ್ಟೇ ಮಸಾಲಾನೇ ಅಫ್ಕೋರ್ಸ್. ಮೇ ಬಿ ಮಟನ್ ಕೈಮಾ ಸ್ಪೆಷಲ್. ಸೂಪರ್. ನೀನಾಸಂ ಸತೀಶ್ ಅವರು ಸ್ವಲ್ಪ ಸ್ವೀಟಿಶ್ ಅನ್ಸ್ತಾರೆ. ಮೇ ಬಿ ನಮ್ಮೂರಿಂದ ಹೇಳೋದಾದ್ರೆ ಒಳ್ಳೆ ನೀರ್ ದೋಸೆ, ಬೆಲ್ಲ, ತುಪ್ಪ. ಒಳ್ಳೆ ಕಾಂಬಿನೇಷನ್. ಶರಣ್ ಅವರು ಅವ್ರು ನೋಡಿದ್ಕೊಳ್ಳೆ ಖುಷಿ, ನಗು. ಸೊ ಮೇ ಬಿ ಶರಣ್ ಅವ್ರಿಗೆ ತುಂಬಾ ಇಷ್ಟ, ಅವ್ರಿಗೂ ಫುಡಿ ಅವರು. ಸೊ ದೋಸೆಗಳೆಲ್ಲ ಇಷ್ಟ ಅವ್ರಿಗೆ. ಸೆಟ್ ದೋಸೆ ಇಷ್ಟ. ಮೇ ಬಿ ಸೆಟ್ ದೋಸೆ ಎಲ್ಲ ಮಿಕ್ಸ್ಚರ್ ಅವ್ರ ಒಂಥರ. ಇದು ಒಂದೇ ತಿಳಕಲ್ಲ, ಸ್ವೀಟು ಖಾರ ಎಲ್ಲ. ಓಕೆ, ಸೊ ಎಲ್ಲ ಮಿಕ್ಸ್. ಓಕೆ, ಇವಾಗ ಒಬ್ಬ ಸ್ಪೆಷಲ್ ಹೀರೋ ಬಗ್ಗೆ ನಾನು ಹೇಳ್ತೀನಿ. ಒಂದು ಸೆಕೆಂಡ್ ಟೈಮ್ ತಗೊಳಂಗಿಲ್ಲ, ಒಂದು ಇಂಗ್ರೀಡಿಯೆಂಟ್ ಹೇಳ್ಬೇಕು. ಅರುಣ್ ಅನ್ಕೊಳ್ಳೆ ನಾನು ಹೇಳೋದ್ ಮೊದಲೇ ಚಿತ್ರಾನ್ನ ಬಿಟ್ರೆ ಪೋರ್ಕ್ ಸಿಕ್ಕಾಪಟ್ಟೆ ಫೇವ್ರೇಟ್. ಅದ್ ಬಿಟ್ಟು ಮಲ್ನಾಡಿಂದೆಲ್ಲ ಇಷ್ಟ. ಕಡುಬು ಸಿಕ್ಕಾಪಟ್ಟೆ. ಹೌದಾ? ಕಡುಬ್ತಾರನೇ ಇವಾಗ ಸ್ವಲ್ಪ ಕಡುಬ್ತಾರ ಆಗಿದೆ. ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಪಟ. ನಿಮ್ಗೆ ಹೇಗೆ ಅನಿಸ್ತು? ಇದು ಚೆನ್ನಾಗಿತ್ತು. ನೈಸ್. ಓಕೆ, ಕುದೀತಾ ಇದೆ. ಇದನ್ನ ಹಾಕ್ಬೇಡ. ಇದೇನು ಯಾರಿಗೂ ಏನು ಹೇಳೋ ಅಂತದ್ದೇನಿಲ್ಲ, ಎಲ್ಲಾರ ಮನೆಯಲ್ಲೂ ಮಾಡಿರ್ತಾರೆ. ಅಕ್ಕಿ ರೊಟ್ಟಿ ಇದು ಸಾಮಾನ್ಯವಾಗಿ. ಹಿಟ್ಟನ್ನ ಹಾಕೊಂಡು ಅದು ಕುದೀತಾ ಇದ್ದಂಗೆನೆ ಸ್ವಲ್ಪನೇ ಹಾಕ್ತಾ ತಕ್ಷಣ ಅಲ್ಲಾಡಿಸ್ಬೇಡಿ, ಅದನ್ನ ಸ್ವಲ್ಪ ಹೊತ್ತು ಬಿಡಿ. ಸೇಮ್ ರಾಗಿ ಮುದ್ದೆ ಪ್ಯಾಟರ್ನ್ ಅಲ್ಲಿ. ಆಮೇಲೆ ಅದು ತುಂಬಾ ಏನು ಇದಾಗ್ಬೇಕಂತ ಇಲ್ಲ, ಏನ್ ಹೇಳಿ ಚೆನ್ನಾಗಿ ಕಲ್ಸ್ಕೋಬೇಕು ಅಂತ ಏನಿಲ್ಲ. ಬಿಸಿ ನೀರಲ್ಲಿ ಅದು ಬಿಟ್ಕೂಡ್ಲೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಮತ್ತೆ ನಾವು ಬೇಯಿಸ್ತೀವಲ್ವಾ. ಸ್ವಲ್ಪ ನೀರು ಹಾಕ್ಬೇಕಾ? ಚೂರು ಸಾಕು. ಇದನ್ನ ಹೇಗೆ ನೀವು ಕೈಯಲ್ಲೇನೆ? ಕೈಯಲ್ಲ, ಸ್ವಲ್ಪ ಚೆನ್ನಾಗಿ ಬಿಸಿ ನೀರಿನ ಜೊತೆ ಮಿಕ್ಸ್ ಆಗ್ಬೇಕು. ಆಮೇಲೆ ನೀವು ರಾಗಿ ಮುದ್ದೆ ಅಂತ ಹೇಳಿದ್ರಲ್ಲ, ಎಕ್ಸಾಕ್ಟ್ ಅದೇ ತರಾನೇ ರಾಗಿ ಮುದ್ದೆ ತರಾನೇ ಮಾಡ್ಕೋಬಹುದು. ಬಟ್ ನಾವು ಸ್ವಲ್ಪ ನೋಡಿ ಈ ತರ ಹುಡಿ ಮಾಡ್ಕೋಬಹುದು. ಓಕೆ, ಯಾಕೆಂದ್ರೆ ನಿಮ್ಗೆ ಎಷ್ಟು ಬೇಕಾದ್ರೂನು ಆಮೇಲೆ ಚೂರ್ ನೀರ್ ಹಾಕೊಂಡು ಕಟ್ಕೋಬಹುದು. ಈ ನೀರ್ ಜಾಸ್ತಿ ಆಯ್ತು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಅದನ್ನ ಯಾವಾಗ್ಲೂ ಹೊಸಬ್ರು ಯಾರಾದ್ರೂ ಇದ್ರೆ ಮಾಡೋರು ಈ ಪ್ಯಾಟರ್ನ್ ಅಲ್ಲಿ ಇದ್ ಮಾಡ್ಕೊಂಡ್ರೆ ಈಸಿ. ಈ ತರ ಹುಡಿ ಮಾಡ್ಕೊಂಡ್ರೆ ನೀರು. ಎಷ್ಟ್ ದಿನಕ್ಕೊಂದ್ಸರಿ ಅಕ್ಕಿ ರೊಟ್ಟಿ ಮಾಡ್ತೀರಾ? ವಾರದಲ್ಲಿ 3 ದಿನ ಇರುತ್ತೆ ನಮ್ಮ ಮನೇಲಿ. ಆಮೇಲೆ ಮಕ್ಕಳಿಗೆ ಬೆಳಿಗ್ಗೆ ಹೇಳ್ತಾರಲ್ಲ, ರೊಟ್ಟಿ ಎಲ್ಲ ತುಂಬಾ ಟೈಮ್ ತಗೊಳುತ್ತೆ. ತುಂಬಾ ಬೇಗ ಆಗತ್ತೆ ರೊಟ್ಟಿ. ಇಷ್ಟೇ,
ನಮ್ಮಮ್ಮನೂ ಅಷ್ಟೇ, ನಿಂಗ್ ರೊಟ್ಟಿ ಬೇಕಾ ಅಂತಾರೆ, ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಒಂದ್ ರೊಟ್ಟಿ ತಗೊಂಡು ಕೊಟ್ಬಿಡ್ತಾರೆ. ಕಮ್ಮಿ ಜನಕ್ಕಾಗತ್ತೆ. ಅಫ್ಕೋರ್ಸ್ ತುಂಬಾ ಜನ ಇದ್ರೆ ಕಷ್ಟ, ನೀವು ಒಂದ್ 4 ರಿಂದ 6 ಜನ ಮನೇಲಿ ಇದಾರೆ ಅಂತ ಅಂದ್ರೆ ಮಾಡ್ಬೋದಾ? ಅದೇ ಕಷ್ಟ ಆಗತ್ತೆ. ಓಕೆ, ಅಷ್ಟೇ ಡನ್. ಇದು ಆಗಿದ್ಯಾ? ಚೂರ್ ಬೇಕಂದ್ರೆ ಇಲ್ಲೂ ಹಾಕೋಬಹುದು, ಆಮೇಲೆ ನೀರ್ ಸೇರಿಸ್ಕೊಂಡು ಮೇಡಮ್ ಇವಾಗ ಇದು ಆಗ್ತಾ ಇದೆ. ಇವಾಗ ಅನ್ನ ಹಾಕ್ಬೇಕಾ? ಇಲ್ಲ, ಇದಿಷ್ಟೇ. ಅನ್ನದಿಂದ ಅದು ಬೇರೆ ತಯಾರಿನೇ ಬೇರೆ ತರ ಮಾಡ್ಕೊಳ್ಳೋದು. ಇದನ್ನ ನೀವು ಮಿಕ್ಸಿಗೆ ಒಂದ್ ಸ್ವಲ್ಪ ಹಿಟ್ಟು ಹಾಕೊಳ್ಳೋದು, ಸ್ವಲ್ಪ ಉಪ್ಪು, ಇದನ್ನ ಅನ್ನನ ಸ್ವಲ್ಪ ಅಂದ್ರೆ ಬಿಡಿಸಿ ಇದೇ ತರ ನೀವ್ ಈಗ ಹೆಂಗ್ ಮಾಡ್ಕೊಂಡಿದ್ದೀರಲ್ಲ ಹೀಗೆ ಮಾಡ್ಬಿಟ್ಟು ಅನ್ನ ಹಾಕೋದು. ಯಾವ್ದು? ಮಿಕ್ಸಿಗೆ ಅನ್ನ ಹಾಕೊಳ್ಳೋದು, ಇನ್ನೊಂದ್ ಸ್ವಲ್ಪ ಹಿಟ್ಟು ಹಾಕೊಳ್ಳೋದು, ಇನ್ನೊಂದ್ ಸ್ವಲ್ಪ ಅನ್ನ ಹಾಕ್ಬಿಟ್ಟು ತಿರ್ಸೋದು. ಗಟ್ಟಿ ಆಗತ್ತೆ, ಅಂದ್ರೆ ಒಂಥರ ಉಂಡೆ ತರ ಆಗ್ಬಿಟ್ಟು ತಿರ್ಕೊಳ್ಳುತ್ತೆ. ಅದು ಕೆಳಗೆ ಹಿಡಿದೇ ಇದ್ದಂಗೆ ಸ್ವಲ್ಪ ಹಿಟ್ಟು ಹಾಕ್ತಾರೆ. ಓಕೆ ಓಕೆ, ದಟ್ಸ್ ಅನದರ್ ವೇ ಆಫ್ ಮೇಕಿಂಗ್ ರೊಟ್ಟಿ. ಓ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದು ನೀವು ಉಳಿದಿರತ್ತಲ್ವಾ ಅನ್ನ, ಅವಾಗ ನೀವು ಇಷ್ಟಕ್ಕೆ ಇನ್ನೊಂದ್ ಕಪ್ ಅಕ್ಕಿ ಹಿಟ್ಟು, 1 ಕಪ್ ಅನ್ನಕ್ಕೆ 1 ಕಪ್ ಅಕ್ಕಿ ಹಿಟ್ಟು, ಅನ್ನ ಅಕ್ಕಿ ಹಿಟ್ಟು. ಇವಾಗ ಮಾಡ್ಬೋದಾಗಿತ್ತು, ಬಟ್ ಅಕ್ಕಿ ಹಿಟ್ಟು ಖಾಲಿ ಆಗ್ಬಿಟ್ಟಿದೆ. ಪೂರ್ತಿ ಹಾಕಿರೋದ್ರಿಂದ ನಾವು ಇದನ್ನ ಟಿಪ್ಸ್ ಕೊಡೋಣ. ಎಸ್, ಅದು ತುಂಬಾ ಈಸಿ ಆಗುತ್ತೆ. ನಾನು ಹೇಳಿದ್ನಲ್ಲ, ಬೆಳಿಗ್ಗೆ ಸ್ಕೂಲ್ಗೆ ರೈಸ್ ಇದೆ, ಹಿಟ್ಟು ತೆಗಿ, ಉಪ್ಪು ಹಾಕು, ಸ್ವಲ್ಪ ಹಾಕು, ಅನ್ಸೋ 4 ರೊಟ್ಟಿ ಅಷ್ಟೇ. ಈ ತರ ಉಕ್ಕಿಸ್ಕೋಬೇಕು ಏನಿಲ್ಲ. ಅದು ನಮ್ಮ ಅಜ್ಜಿ ಇರ್ಬೋದು, ಇವನ್ ಚಿಕ್ಕಮಂಗ್ಳೂರ್ನಲ್ಲೆಲ್ಲ ಅದನ್ನ ನಾದು ಇದಕ್ ಹಾಕ್ಬಿಟ್ಟು ಅದಕ್ಕೆ ರೊಟ್ಟಿ ಮರ್ಗಿ ಅಂತ ಹೇಳ್ತಾರೆ. ರೊಟ್ಟಿ ಮರ್ಗಿಲಿ ಅದಕ್ಕೆ ಉಪ್ಪು ಹಾಕೊಂಡು, ಇನ್ನೇನಿಲ್ಲ ಉಪ್ಪು ಹಾಕ್ಬಿಟ್ಟು, ಅದು ಎಷ್ಟು ಮಟ್ಟಿಗೆ ಅಂತಂದ್ರೆ ಅವ್ರ ಮನೆಯವ್ರಿಗೆಲ್ಲ ಮಾಡೋಷ್ಟರಲ್ಲಿ ಹೌದು, ಕೈಯೇ ಬಿದೋಗಿರುತ್ತೆ ಪಾಪ ಅವ್ರಗಳಿಗೆ. ಇವಾಗ್ಲೂ ನಮ್ಮೂರ್ ಕಡೆ ಹಾಗೆ ಮಾಡ್ತಾರೆ. ನಾನದೇ ನಾದಂತಿರೋದೆಲ್ಲ ಬೇಡ, ಇದು ಅದಿರೋದೇನಕ್ಕೆ. ಈಗೆಲ್ಲ ನಮ್ಮೂರಲ್ಲೂ ಮಿಕ್ಸಿಗೆ. ಹೌದಾ? ಓಕೆ, ಆಯ್ತಿದು ಕಲ್ಸ್ಕೊಳ್ಳೋಣ. ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಂಡ್ಬಿಟ್ಟು ಇದ್ರಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ಇದಕ್ಕೆ ಹಾಕ್ಲಾ? ಹಾಕಿದ್ರಲ್ಲ. ಆಮೇಲೆ ಒಟ್ಟಿಗೆ ಮಾಡ್ಕೋಬೇಕಂತ ಇಲ್ಲ. ಅಂದ್ರೆ ನಾನು ಹೇಳೋದ್ ಏನ್ ಗೊತ್ತಾ, ಇದನ್ನ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕಂತ ಅನ್ಕೊಂಡಾಗ್ಲೇ ಕಷ್ಟ ಅನ್ಸಲ್ಲ ಅಲ್ವಾ? ಈಗ ಇದಿಷ್ಟು ಹಿಟ್ಟಿದೆ, ಅಷ್ಟನ್ನು ಒಂದೇ ಸರಿ ನಾದ್ಕೋಬೇಕು ಅಂತಂದ್ರೆ ಕಷ್ಟ. ಇಷ್ಟೇ ಮಾಡ್ಕೊಳ್ಳಿ, ಅದ್ ಹಾಗೆ ಇಡಿ, ಇದಿಷ್ಟು ಮಾಡ್ಕೊಳ್ಳಿ. ಇದರಿಂದ ಸುಮಾರು ಬಿಸಿ ಇದೆ ಆಗತ್ತೆ. ಸ್ವಲ್ಪ ನೀರ್ ಹಾಕೊಂತ ಹಿಂಗ್ ಮಾಡೋದಷ್ಟೇ. ಚೂರ್ ನೀರ್ ಕೊಡಿ, 1 ಕಪ್ಪಲ್ಲಿ ಸ್ವಲ್ಪ, ಅಷ್ಟೊಂದು ಹಾಕ್ಬಾರ್ದು, ಚೂರು. ಈಗ ಹಿಂಗ್ ಕಳ್ಸ್ಬೇಕಾದ್ರೆ ಸುಮ್ನೆ ನಿಮ್ಗೆ ಒಂಚೂರು ಕೈ ಒದ್ದೆ ಮಾಡ್ಕೊಳ್ಳೋದಷ್ಟೇ. ಅಡಿಗೆ ಅನ್ನೋದು ಮಾಡ್ತಾನೆ ಚೆನ್ನಾಗಿ ಬರೋದು. ಅದು ಎಂತ ಒಳ್ಳೆ ವಿದ್ಯೆ ಅಂದ್ರೆ ಮಾಡ್ತಾ ನಿಮ್ಗೆ ಖುಷಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಚೆನ್ನಾಗಿ ಬರ್ತಾ ಟೆನ್ಷನ್ಗಳೆಲ್ಲ ಏನೋ ಮಾಡೋಣ. ಆಮೇಲೆ ನಿಮ್ದೇ ಆದಂತ ಒಂದಷ್ಟು ಐಡಿಯಾಗಳು, ಏನೋ ಉಳಿತು ಅದರಿಂದ ಇನ್ನೇನೋ ಮಾಡೋದು. ನಮ್ದೀಗ ಆಲೂ ಪಲ್ಯ ಮಾಡಿದ್ರೆ ಆಲೂ ಪಲ್ಯನ ಜಾಸ್ತಿ ಮಾಡ್ತೀನಿ, ಅದನ್ನ ಇಟ್ಬಿಟ್ಟು ಬ್ರೆಡ್ಗೆ ನೀವೇ ಮಾಡೋದು ಅಡಿಗೆ. ಈಗ ಇದಾಯ್ತು, ಇಷ್ಟೇ. ಇದಕ್ಕೆ ನಾವು ಏನ್ ಮಾಡ್ತೀವಿ, ಒಂದ್ ಸ್ವಲ್ಪ ಎಣ್ಣೆ ಕೈ ಹಚ್ಕೊಂಡು ಉಂಡೆಗಳನ್ನ ಮಾಡಿಟ್ಕೊಂಡು ರೊಟ್ಟಿ ಮಿಶ್ರಣ. ಅಷ್ಟೇನಾ? ಸೂಪರ್. ರೊಟ್ಟಿ, ಯಾಕಂದ್ರೆ ಇವಾಗ ರೊಟ್ಟಿ ಮಾಡ್ಬೇಕಂದ್ರೆ ಬಡಿಬೇಕು, ತಟ್ಟಬೇಕು ಅಂತ ತುಂಬಾ ಜನ ತಲೆ ಬಿಸಿ ಇರತ್ತೆ. ರೊಟ್ಟಿ ಮಿಷನ್ ಎಲ್ಲರ ಮನೇಲಿ ಇದ್ದೇ ಇರತ್ತೆ ಮೇಡಮ್, ಬಟ್ ಅವರಿಗೆ ಮಿಷನ್ ಇದೆ, ರೊಟ್ಟಿ ಮಾಡೋದು ಹೆಂಗೆ ಅನ್ನೋದೊಂದು ಕನ್ಫ್ಯೂಷನ್ ಇರುತ್ತೆ. ಸೊ ತಲೆ ಕೆಡ್ಸ್ಕೊಬೇಡಿ, ಸಿಂಪಲ್ ಪ್ರೋಸೆಸ್. ಮೇಡಮ್ ಹೇಳ್ದಂಗೆ ಈ ಥರ ಅದನ್ನು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಂಡು ಇವಾಗ ರೊಟ್ಟಿ ಮಿಷನ್ ತರ್ತೀವಿ, ರೊಟ್ಟಿ ತಟ್ಟೋದು ಹೆಂಗೆ ಅಂತ ಹೇಳ್ತೀವಿ, ಬನ್ನಿ ಮಾಡೋಣ. ಈ ಥರ ಒಂದ್ ಕಡೆ ತವಾ ಇಟ್ಕೊಂಡು ಅದನ್ನ ಕಾಯೋದಿಕ್ಕೆ ಬಿಟ್ಬಿಡಿ. ಈ ಥರ ರೊಟ್ಟಿ ಹಂಚನ್ನ ನಿಮ್ಮ ಮನೇಲಿ ಎಲ್ಲೇ ಇದ್ರು ಅದನ್ನ ತಂದ್ಬಿಟ್ಟು ಈ ಥರ ಯೂಸ್ ಮಾಡಿ. ಆಮೇಲೆ ಎಲ್ಲಾ ಕಡೆ ಸಿಗುತ್ತೆ. ಮುಂಚೆ ನಾವ್ ಈ ಚಿಕ್ಕಮಂಗ್ಳೂರಿನೇ ತರಿಸ್ಬೇಕು, ಗೇಜ್ ಇರ್ಬೇಕು, ಭಾರ ಇರ್ಬೇಕು ಅಂತ. ಇದೆ ಎಷ್ಟು ಹೆವಿ ಇದೆ ನೋಡಿ. ಎತ್ತೆ, ಕಮಾನ್. ತುಂಬಾ ಚೆನ್ನಾಗಿದೆ, ತುಂಬಾ. ಇವಾಗ ನಾವೇನ್ ಮಾಡಿದೀವಿ ಇದನ್ನ ಹೇಳ್ಬೇಡ, ಮನೇಲಿ ಇಟ್ಕೊಂಡ್ಬಿಡಿ. ಮನೆಯಲ್ಲಿ ಈ ತರ 2 ಬಟರ್ ಪೇಪರ್ನ ಇಟ್ಕೊಂಡ್ಬಿಟ್ರೆ ನೀವು ಲೈಕ್ ರೊಟ್ಟಿ ಮಾಡಿ, ಹೋಳಿಗೆ ಮಾಡಿ, ಏನೇ ಮಾಡಿ ಹೆಲ್ಪ್ ಆಗುತ್ತೆ. ಬಟ್ ಇದು ರಾಗಿ ರೊಟ್ಟಿ, ಇದನ್ನ ರೀಯೂಸ್ ಮಾಡಬಹುದು. ಪ್ರತಿ ಸಲ ಯೂಸ್ ಮಾಡಬಹುದು. ಹಳೆದಾಗ್ತದಂಗೆ 20 ರೂಪಾಯಿ ಕೊಟ್ರೆ ಮತ್ತೊಂದು ಪೇಪರ್ ಕೊಡ್ತಾರೆ, ತಗೊಬಂದು ಇಟ್ಕೊಬಹುದು. ಸೊ ಇದನ್ನ ಏನ್ ಮಾಡಿದೀವಿ, ಒಂಚೂರು ಶೇಪ್ ಕೊಟ್ಕೊಂಡಿದೀವಿ ಅಷ್ಟೇ, ಇನ್ನೇನು ಇಲ್ಲ. ಇದಕ್ಕೊಂಚೂರು ಎಣ್ಣೆನ ಈ ಕಡೆ ಸೈಡು ಈ
ಕಡೆ ಸೈಡು 2 ಕಡೆ ಹಚ್ಕೊಂತ ಇದ್ದೀವಿ. ಓಕೆ, ಇದಕ್ಕೆ ನೀವು ಈ ಕಡೆ ತಟ್ಟದು ಬರ್ಬೇಕಾಗತ್ತೆ. ಏನಿಲ್ಲ ಮೇಡಮ್. ಏನು ಇಲ್ಲ. ಇದಕ್ಕೆ ಒಂದು ಮುಂಚೆನೆ ಮಾಡ್ಕೋಬಹುದು, ಇಲ್ಲ ಅವಾಗ್ಲೇನೆ ಒಂದು ಚಿಕ್ಕದು ಉಂಡೆ ಮಾಡ್ಕೊಳ್ಳೋದು, ಇದ್ರಲ್ಲಿ ಇಡೋದು ನೀಟಾಗತ್ತಾ ಅಷ್ಟೇ. ಸಾರಿ, ಹಾಗೆ ಹೋಯ್ತಾ ರೊಟ್ಟಿ? ಅಷ್ಟೇ. ಅಕ್ಕಿ ರೊಟ್ಟಿ ಹಾಕಿ ರೊಟ್ಟಿ. ಎಷ್ಟು ತಲೆ ಕೆಡ್ಸ್ಕೊಳ್ತಾರೆ ಅಕ್ಕಿ ರೊಟ್ಟಿ ಮಾಡಕ್ಕೆ. ಬಾ ಮೇಡಮ್ ರೆಡಿ. ಈ ತರದೊಂದು ಮಿಷನ್ ನಾನ್ ತಗೊಂತೀನಿ ನಿಜವಾಗ್ಲು. 2 ನೀವು ಕಾವಲಿ ಇಟ್ಕೊಂಡು ಪಟ 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 ಆಗೋದು. ನೀವ್ ಹೇಳ್ದಂಗ ಅದ್ರದ್ದು ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಪಟ 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 ಆಗಿ ಮಕ್ಳು ಮಾಡ್ಬೋದು. ನಮ್ಮ ಮನೇಲಿ ಓದ್ತಾ ಇರ್ಬೇಕಾದ್ರೆ ನಾನು ಓದ್ತೀನಿ ಈಗ ಬಿಡಿ, ಮಗಳು ಮಾತ್ರ ಬರ್ತಾಳೆ, ಮಗ ಬರಲ್ಲ. ಅವಾಗ ಒತ್ತಕ್ಕೆ ಇಷ್ಟ ಅವ್ರಿಗೆ. ಆಮೇಲೆ ಇನ್ನೊಂದೇನಂದ್ರೆ ಒಂಚೂರು ಅರ್ಧ ಬೇಯಿಸ್ಬಿಟ್ಟು ಎತ್ತಿಟ್ಕೊಂಡ್ಬಿಡೋದು. ನೀವು ಊಟ ಮಾಡೋ ಟೈಮಲ್ಲಿ ಸ್ವಲ್ಪ ಗಟ್ಟಿ ಇದ್ರೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ, ಕ್ರಿಸ್ಪಿ ಆಗಿರುತ್ತೆ. ನೋಡಿ ರೊಟ್ಟಿ ನೋಡಿ ಉಪ್ತಾ ಇದೆ, ರೊಟ್ಟಿ ನೋಡಿ ಫ್ರೆಂಡ್ಸ್. ಆಹಾ, ರೊಟ್ಟಿಯೇ ನಿನ್ನ. ಓ ಇನ್ನೆಷ್ಟು ಬೇಯಬೇಕು? ಸಾಕು. ಅಂದ್ರೆ ನಿಮ್ಗೆ ತಕ್ಷಣ ತಿಂತೀವಿ ಅನ್ನೋಂಗಿದ್ರೆ ಇಷ್ಟೇ ಸಾಕು. ಈಗ ನಿಮ್ಗೆ ನೋಡಿ ಬೇಯ್ತಾ ಇದೆ ಅಲ್ವಾ, ಅರ್ಧಂಬರ್ಧ ಬೆಂದ್ಕೂಳೆ ಎತ್ತಿಟ್ಕೊಳ್ಳಿ. ಇವಾಗ ಊಟ ಮಾಡಕ್ ಮುಂಚೆ ಇವಾಗ ಇಡ್ಬೋದು, ತಿನ್ನೋಕ್ಕೂ ಏನ್ ಪ್ರಾಬ್ಲಮ್ ಇಲ್ಲ. ನೋಡಿ ಇಷ್ಟು ಆಗೋಯ್ತು, ಫುಲ್ ಆಗಿದೆ ಇದು ಆಯ್ತಾ. ಇನ್ನೊಂದ್ ಬಂದು ಕೆಲವ್ರು ಏನ್ ಮಾಡ್ತಾರೆ, ಅದ್ರಲ್ಲಿ ಅರ್ಧ ಬೇಯಿಸಿ ಡೈರೆಕ್ಟ್ ಫ್ಲೇಮ್ ಮೇಲೆ ಬೇಯಿಸ್ತಾರೆ. ದಟ್ ಈಸ್ ನಾಟ್ ಫ್ಲೇಮ್ ಮೇಲೆ ಮಾಡಬಾರ್ದು, ಕೆಂಡದ ಮೇಲೆ ಮಾಡೋದು ಬೇರೆ. ಫ್ಲೇಮ್ ಮೇಲೆ ಮಾಡಿದ್ರೆ ಅದ್ರಲ್ಲಿರೋ ಕಾರ್ಬನ್ ಅದ್ರ ಜೊತೆ ಸೇರುತ್ತೆ, ಅದು ಒಳ್ಳೇದಲ್ಲ ಅಂತ ಇವಾಗ ತುಂಬಾ ಜನ ಇಟ್ಟಿದ್ದಾರೆ. ಗ್ಯಾಸ್ ಸ್ಟವ್ ಮೇಲೆ ಡೈರೆಕ್ಟ್ ಆಗಿ ಸುಡ್ಬೇಡಿ. ನೋಡಿ, ಹೌದು, ಗ್ಯಾಸ್ ಸ್ಟವ್ ಮೇಲೆ ತುಂಬಾ ಜನಕ್ಕೆ ಅದೊಂದು ಕೆಂಡದಲ್ಲಿ ತಿಂದಂಗ ಆಗತ್ತೆ ಅಂತ ಅನ್ಕೊಂಡು ಇಟ್ಬಿಟ್ಟು, ದಯವಿಟ್ಟು ಪ್ಲೀಸ್ ಡೋಂಟ್ ಡೂ ದಟ್. ಇದು ಹಂಚ್ ಮೇಲೆನೆ ಆದಷ್ಟು ಅದ್ರಲ್ಲೇ ಮಾಡಿ. ಬೇಕೇ ಬೇಕಂತಂದ್ರೆ ಇದ್ರ ಸಿಗತ್ತೆ, ಕೆಂಡ ತಗೊಂಡ್ ಇಟ್ಕೊಂಡ್ಬಿಟ್ಟು ಮಾಡಿ. ಎಲ್ಲಾನು ಅವೈಲೇಬಲ್ ಇದೆ ಇವಾಗ ಅಲ್ವಾ. ನೋಡಿ, ಇವಾಗ ಮಾಡ್ಕೊಂಡ್ಬಿಟ್ಟಿದೀವಿ, ಈ ತರ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಏನು ಇಲ್ಲ. ಒಂಚೂರು ಎಣ್ಣೆ ಹಚ್ಚು, ಉಂಡೆ ಇಡು, ಪ್ರೆಸ್. ಬಂಗಡೆ ಮೀನಿನ ಬಚ್ಚೋದು ರೆಡಿ ಆಗಿದೆ, ರೊಟ್ಟಿನೂ ಆಗೋಗಿದೆ. ಇವಾಗ ಅದು ರವಾದಲ್ಲಿ ಫ್ರೈ ಮಾಡ್ಬೇಕು ಅಂತ. ಅದು ಸುಮ್ನೆ ಏನಕ್ಕೆ ಅಂತಂದ್ರೆ, ಈಗ ಮಕ್ಳು ಇರ್ತಾರೆ, ಮಕ್ಳು ಅವ್ರಿಗೆಲ್ಲ ಇಷ್ಟ ಆಗಲ್ಲ, ಅಥವಾ ಮನೇಲಿ ಯಾರೋ ಇರೋರಿಗೆ ಫ್ರೈ ಮಾಡ್ಕೊಡಿ ಅಂತ ಹೇಳಿದ್ರೆ ಇದನ್ನೇ ಫ್ರೈ ಮಾಡೋದು. ಅದಕ್ಕೆ ಇವಾಗ ಹೆಂಗೆ? ಏನು, ಒಂದ್ ಫಿಶ್ ತಗೊಳ್ಳೋಣ, ಒಂದ್ ಪ್ಲೇಟ್ ಇದ್ರೆ ಕೊಡಿ, ಇಟ್ಕೊಂಡ್ವಾ, ರವೆ ಕೊಡಿ, ರಂಗೋಲಿ ಬಿಡೋದಷ್ಟೇ. ಅದು ಹಂಚ್ಮೇಲೆ ಹಾಕೋದು. ಅಂದ್ರೆ ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕಾಗತ್ತೆ. ಕೆಲವರು ಡಯಟ್ ಕಾನ್ಶಿಯಸ್ ಇರೋಂಥವ್ರು ಕಮ್ಮಿ ಎಣ್ಣೆ ಹಾಕೊಳ್ಳಿ, ಇಲ್ಲ ಪರವಾಗಿಲ್ಲ. ಸ್ವಲ್ಪ ಮಕ್ಳಿಗೆ ಅಂತಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆನಲ್ಲೇ ಒಂಚೂರು ಫ್ರೈ ಮಾಡೋದು. ಓಕೆ, ಹಚ್ಚಲ ಇವಾಗ ನಾನು ಇದನ್ನು. ಚೂರು ಎಣ್ಣೆ ಹಾಕಿ. ಎನಿ ಆಯಿಲ್? ಎಣ್ಣೆ ಆಯಿಲ್ ಇಲ್ಲ, ಮಕ್ಳಿಗೆ ತುಪ್ಪ ಮಾಡ್ಕೊಡ್ತೀರಾ, ತುಪ್ಪದಲ್ಲೇ ಮಾಡಿ, ನೋ ಪ್ರಾಬ್ಲಮ್.
ಯಾಕಂದ್ರೆ ಬೆಂದಿರುತ್ತಲ್ವಾ, ಒಂಚೂರು ಆ ಎಣ್ಣೆನಲ್ಲಿ ಸ್ವಲ್ಪ ಹುರಿಬೇಕಷ್ಟೇ. ಚೂರು ಸೈಡ್ಗೆ ಮೀನಿನ ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕ್ಲೀನ್ ಬೆಂದೋಗಿದೆ. ಅದು ಬೆಂದಿರೋದು. ಸೊ ಸ್ವಲ್ಪ ಎಣ್ಣೆನಲ್ಲಿ ಒಂಚೂರು ಫ್ರೈ ಆದ್ರೆ ಆಯ್ತು. ಆಮೇಲೆ ಆ ರವೆ ಒಂಚೂರು ಎಣ್ಣೆನಲ್ಲಿ ಫ್ರೈ ಆಗ್ಬೇಕು ಅಷ್ಟೇ. ಮೇಡಮ್ ಇವಾಗ ಫಿಶ್ ಬಚ್ಚೋದು ವಿತ್ ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ಎಸ್, ಇಬ್ರು ಒಂದ್ ಸ್ವಲ್ಪ ಟೇಸ್ಟ್ ಮಾಡ್ಬಿಡೋಣ ಮೇಡಮ್. ಫಸ್ಟ್ ನೀವು ನೋಡ್ಬಿಡಿ, ಇಬ್ರು ಟೇಸ್ಟ್ ಮಾಡೋಣ ಮೇಡಮ್. ಇದೇನೋ ಗೊತ್ತಿಲ್ಲ ಅದಕ್ಕೆ. Cheers. ಓಕೆ, ನಾಟ್ ಬ್ಯಾಡ್. ಆ ಮಲೆನಾಡಿಂದು ಹುಳಿ ಹುಳಿ ಚೆನ್ನಾಗಿ ಹೊಡಿತಾ ಇದೆ. ಮೇಡಮ್ ನೀವು ಹಾಕಿದ ಇಷ್ಟೇ ಹುಳಿ, ಅರ್ಧ ಸ್ಪೂನ್. ಆಮೇಲೆ ಬಾಯಿ ತುಂಬಾ ನಿಮಗೆ ಅದ್ರದ್ದೊಂದು ಎಲ್ಲ ಮಸಾಲೆ ಓಡಾಡ್ತಾ ಇದೆ ಮೇಡಮ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ಸ್ ಟು ಯು ಟು. ಮತ್ತೆ ಇಲ್ಲಿ ಮಾಡ್ಕೊಂಡು ತಿಂತಾ ಇದ್ದೀನಿ. ಶೂಟಿಂಗ್ ಅಲ್ಲೂ ತಿನ್ನೋದ ಈಗ? ಇಲ್ಲ, ಸಾರಿ, ದಯವಿಟ್ಟು ಕ್ಷಮಿಸಿ. ನನಗೆ ಯೂಶಲಿ ತುಂಬಾ ಮಾತಾಡ್ತೀನಿ ನಾನು ತಿನ್ಬೇಕಾದ್ರೆ, ಇವಾಗ ಮಾತಾಡ್ಬೇಕಂತ ಅನ್ಸ್ತಾನೆ. ಅದ್ರ ಮೇಜರ್ ಇಂಗ್ರೀಡಿಯೆಂಟ್ ಒಂದು ಹುಳಿನೇ. ವಾವ್, ನಿಜವಾಗ್ಲೂ ತುಂಬಾ ಅದ್ಭುತವಾಗಿತ್ತು. ಒಂದು ಸ್ಪೆಷಲ್ ಪರ್ಸನ್ ನಮಗೆ ಒಂದು ಸ್ಪೆಷಲ್ ಅಡಿಗೆ ಮಾಡ್ಕೊಟ್ಟಿರೋದು, ಸಿಂಪಲ್ ಆಗಿ. ಸ್ಪೆಷಲ್ ಆಗಲ್ಲ, ಸಿಂಪಲ್ ಆಗಿ ಸ್ಪೆಷಲ್ ಟೇಸ್ಟ್ ಸಿಗತ್ತೆ ಅಂತ ಹೇಳಿದ್ರೆ ನಾನು ಹೇಳ್ತಿದ್ದೀನಿ, ಮಸ್ಟ್ ಟ್ರೈ, ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನೀವು ಇದನ್ನ ನಿಜವಾಗ್ಲೂ, ನಾನು ಒಂದು ಚಾಲೆಂಜ್, ಇದನ್ನ ನೀವು ಮನೇಲಿ ಟ್ರೈ ಮಾಡಿದ್ರೆ 100% ನಿಮ್ಮ ಮನೇಲಿ ಇರೋರು ಪ್ರತಿಯೊಬ್ಬರಿಗೂ ಇಷ್ಟ ಆಗತ್ತೆ ಇದು. ಬಟ್ ಅದು ಅಡ್ಡು ಹುಳಿ ಅಕಸ್ಮಾತ್ ಅದೇ ನಾನು ಹೇಳೋದು, ಸಿಕ್ಕಿಲ್ಲ ಅಂದ್ರೂ ನಿಂಬೆ ಹಣ್ಣು ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಮೇ ಬಿ ಒಂಚೂರು ಅಷ್ಟು ಬರ್ದೇ ಇರ್ಬೋದು, ಬಟ್ ನಿಂಬೆ ಹಣ್ಣು ಮತ್ತೆ ಹುಣಸೆ ಹಣ್ಣು ಕಾಂಬಿನೇಷನ್ ಕೂಡ ನಾವು ಮಾಡ್ಬೋದು. ಯಾಕಂದ್ರೆ ಸ್ವಲ್ಪ ಸ್ವೀಟ್ ಇಶ್ಯೂ, ಸ್ವಲ್ಪ ಇದು ಬರುತ್ತಲ್ವ. ಸ್ವೀಟ್ ಇಷ್ಟ ಅಲ್ಲಿರೋರು ಹುಣಸೆ ಹಣ್ಣು ಅವಾಯ್ಡ್ ಮಾಡಿ. ಓಕೆ, ನಿಂಬೆ ಹಣ್ಣು ನನಗಂತೂ ತುಂಬಾನೇ ಇಷ್ಟ ಆಯ್ತು. ಐ ಹೋಪ್ ನಿಮ್ಗೂ ಇಷ್ಟ ಆಗಿರತ್ತೆ ಅಂತ. ನಾನು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಘವರೇ. ಎಷ್ಟೊಂದು ಟೈಮಿಂದ ಹೇಳ್ತಾ ಇದ್ರಿ. ಸೊ ನಾವು ಮಾತಾಡ್ಕೊಂತಾನೆ ಇರ್ತೀವಿ ಯಾವಾಗ್ಲೂ. ಅಂಡ್ ಅಮೇಝಿಂಗ್ ಟ್ಯಾಲೆಂಟ್ ನೀವು, ಏನೋ ಒಂದು ಬಂಡಲ್ ಅದು ಒಂದಲ್ಲ. ಸೊ ನಾನು ಅರುಣ್ ಯಾವಾಗ್ಲೂ ಮಾತಾಡ್ಕೊಂತ ಇರ್ತೀವಿ. ನಮ್ ಶೋಗ್ ಬಂದಾಗಿರ್ಬೋದು, ಬೇರೆ ನಿಂತ ಯಾವ್ದೋ ಒಂದು ಶೋ ನೋಡ್ದಾಗಿರ್ಬೋದು, ಟಿವಿಲಿ ಬರುವಂತ ಬೇರೆ ಬೇರೆ ಗೆಟಪ್ಸ್ ಇರ್ಬೋದು, ಅದನ್ನ ಕ್ಯಾರಿ ಮಾಡೋ ರೀತಿ ಇರ್ಬೋದು, ಅದ್ರ ಜೊತೆನಲ್ಲಿ ಈ ಒಂದು ಏನಿದೆ ನಿಮ್ದು ಕಂಪ್ಲೀಟ್ ಸೆಟಪ್ ಎಲ್ಲ ಚೆನ್ನಾಗಿದೆ. ಟೆಕ್ನಿಷಿಯನ್ಸ್ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇಟ್ಕೊಂಡಿದ್ರೆ. ಅಂಡ್ ಅಮೇಝಿಂಗ್ ಹೆಸರು ರಾಘುಸ್ ಕಿಚನ್. ಯಾಕಂದ್ರೆ ತುಂಬಾ ಜನ ಕಮ್ಮಿ ಈ ತರದ್ದೆಲ್ಲ ಎಲ್ಲಾದ್ರಲ್ಲೂ ಅವ್ರನ್ನ ತೊಡಗಿಸ್ಕೊಳ್ಳೋದು. ಯಾವ್ದೋ ಒಂದು ಕಡೆ ಹೋಗ್ತಿರ್ತಾರೆ, ನೀವು ಬೇರೆ ಬೇರೆ ಕಡೆ ಹೋಗ್ತಿರೋ. ಸಿನಿಮಾ ಸಿಗ್ಬೇಕು, ಜಾಸ್ತಿ ಸಿನಿಮಾ ಸಿಗ್ಬೇಕು, ಜಾಸ್ತಿ ಸಿನಿಮಾದಲ್ಲಿ ಮಾಡೋಂಗಾಗ್ಬೇಕು, ಅದ್ರಲ್ಲಿ ಅವಾರ್ಡ್ಗಳು ಬರ್ಬೇಕು. ಅದ್ ನಮ್ ಇಷ್ಟ. ಸೊ ಯಾವ್ಯಾವ್ದು ಎಲ್ಲ ಅವಾರ್ಡ್ಸ್ ಇದೆ ಎಲ್ಲ ರಾಘು ಅಂತ ಹೇಳೋದ್ಕಿಂತ ನಮ್ಮ ರಾಗಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನಮ್ಮ ಚಾನಲ್ ಕಡೆಯಿಂದ ನಿಮಗೆ ವಿಮೆನ್ಸ್ ಡೇ ಸ್ಪೆಷಲ್ ಪ್ರೀತಿಯ ಉಡುಗೊರೆ. ಇದು ಕೂಡ ಒಂದು ಪ್ರೀತಿಯ ಉಡುಗೊರೆ. ನೀವು ಇದನ್ನು ಓಪನ್ ಮಾಡಿ ನೋಡಬಹುದಾ? ಥ್ಯಾಂಕ್ ಯು. ನೈಸ್. ನೋಡಿ ಹೇಗಿದ್ದೀನಿ, ಚೆನ್ನಾಗಿದ್ದೀನ?
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್. ಐ ವಿಲ್ ಕೀಪ್ ದಿಸ್. ಅದು ವಿಮೆನ್ಸ್ ಡೇ ಸ್ಪೆಷಲ್ ಇದು. ಹೌದು ಹೌದು, ಯಾಕಂತ ಹೇಳಿದ್ರೆ ನಮ್ಮ ಚಾನಲ್ ನಾವು ಅನ್ಕೊಂತಾ ಇದ್ವಿ ವಿಮೆನ್ಸ್ ಡೇ ಸ್ಪೆಷಲ್ ಮಾಡ್ಬೇಕಂತ ಹೇಳಿ. ಸೊ ನಾನು ಇವಾಗ ಓಡಾಡಿರುವಂತಹ ವ್ಯಕ್ತಿಗಳಲ್ಲಿ ಒಂದಿಷ್ಟು ಜನ ಸ್ಪೆಷಲ್ ಪರ್ಸನ್ ಅಂತ ನನಗೆ ಅನ್ನಿಸ್ದಾಗ, ಆಮೇಲೆ ಒಂದು ತಿಂಗಳಲ್ಲಿ 4 ವಾರ ಇದ್ದಾಗ ನಾನು ಒಂದಿಷ್ಟು ಜನ ಅಂತ ಅನ್ಕೊಂಡೆ. ಅದರಲ್ಲಿ ನಾನು ನಿಮಗೆ ಕೇಳಿದಾಗ ನೀವು ಒಂದೇ ಮಾತಿಗೆ ಆಯ್ತು ಅಂತ ಹೇಳಿ ಒಪ್ಕೊಟ್ಟು ಇವತ್ತು ಬಂದು ಇಷ್ಟು ಅದ್ಭುತವಾಗಿರೋ ಅಡುಗೆ ಮಾಡ್ಕೊಟ್ರಿ. ಫಸ್ಟ್ ಟೈಮ್ ನಮ್ಮ ಕ್ಯಾಮ್ರಾ ಹಿಂದೆ ಇರೋಂತಹ ಶ್ರುತಿ ಅವರು ಯಾವಾಗ ಶೂಟ್ ಎಂಡ್ ಆಗತ್ತೆ ಅಂತ ಕಾಯ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿದೆ, ಆಕ್ಚುಲಿ ಅರೋಮಾನು ಅಷ್ಟು ಚೆನ್ನಾಗಿದೆ. ಬಟ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲಾ ಸಕ್ಸಸ್ ಜೊತೆ ನಾವು ಇರ್ತೀವಿ. ಯಾಕಂತ ಹೇಳಿದ್ರೆ ನಿಮ್ಮ ಅವರ ಎಲ್ಲಾ ಇವೆಂಟ್ಸ್ಗೂ ನಮ್ಗೆ ಹೇಳ್ತಾರೆ. ತುಂಬಾ ಜನ ಆರ್ಟಿಸ್ಟ್ಗಳಿಗೆ ಅವಕಾಶಗಳನ್ನ ಕೊಡ್ತಾರೆ. ಇವತ್ತಿನ ತನಕನು ದಿನದಿಂದ ದಿನ ಬೇರೆ ಬೇರೆ ಈ ಊರು ಆ ಊರು, ಇವತ್ತಿಲ್ಲಿದ್ರೆ ಸಂಜೆ ಇನ್ನೊಂದೂರಲ್ಲಿ ಇರ್ತಾರೆ. ಅಷ್ಟು ಕಾರ್ಯಕ್ರಮಗಳು, ಅಷ್ಟು ಶೂಟಿಂಗ್ ಮಧ್ಯದಲ್ಲೂ ನಮಗೊಂದು ಟೈಮ್ ಮಾಡಿ ಇವತ್ತು ರಾಘೋಸ್ ಕಿಚನ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಹ್ಯಾಡ್ ಅ ವಂಡರ್ಫುಲ್ ಟೈಮ್. ತುಂಬಾ ಚೆನ್ನಾಗಿತ್ತು. ಏಕೆಂದ್ರೆ ಸುಮ್ಮನೆ ಯಾವುದೋ ಒಂದು ಇದಕ್ಕೆ ಹೋಗೋದು ಬೇರೆ, ಚಾನಲ್ಗೋ ಇದೆಲ್ಲ ಹೋಗೋದು ಬೇರೆ, ನಮ್ಮ ಚಾನಲ್ಗೆ ಬರೋದು ಲೈಕ್ ಆರ್ ಚಾನಲ್. ಸೊ ನಿಮ್ದು ಅಂತಂದ್ರೆ ನಮ್ದು. ಸೊ ಹೆಂಗೋಯ್ತು ಅಂತ ಗೊತ್ತಾಗಿಲ್ಲ ಟೈಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನಿಮಗೆ ಈ ಒಂದು ಎಪಿಸೋಡ್ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ರೆಸಿಪಿನ ನಾನು ಇದನ್ನ ಹೇಳ್ತಾ ಇದ್ದೀನಿ ವಿತ್ ಎಕ್ಸ್ಟ್ರಾ ಇದ್ರ ಒಟ್ಟಿಗೆ ಮನೆಯಲ್ಲಿ ಖಂಡಿತವಾಗ್ಲೂ ಮಾಡಿ. ಮೀನನ್ನ ಯಾರ್ಯಾರು ಇಷ್ಟಪಡ್ತಿರೋ ಇದು ನಿಮ್ಗೆ ಅಟ್ಯಾಚ್ಮೆಂಟ್ ಆಗೋಗ್ಬಿಡುತ್ತೆ. ಆಮೇಲೆ ಕಮೆಂಟ್ಸ್ ಹಾಕಿ. ಓಕೆ, ಟೇಕ್ ಕೇರ್, ಟಾಟಾ, ಬಾಯ್, ನಮಸ್ತೆ.